ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮಠ್ ಟೀಕಾಕೃತ್ಪಾದರ ಉತ್ತರಾರಾಧನೆಯ ಪವಿತ್ರವಾದ ಪ್ರಸಂಗದಲ್ಲಿ ಅವರ ಲೋಕೋತ್ತರವಾದ ಮಹಿಮೆ, ಲೋಕೋತ್ತರವಾದ ವ್ಯಕ್ತಿತ್ವ, ಲೋಕೋತ್ತರವಾದ ಅವರ ಅನುಸಂಧಾನದ ಚಿಂತನವನ್ನು ಮಾಡಿ ಅವರ ಉತ್ಕೃಷ್ಟವಾದ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ. ಯಾವ ಶ್ರೀಮಠ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಮಹಾಜ್ಞಾನಿಗಳು, ಯತಿವರೇಣ್ಯರು, ಅನೇಕ ಗೃಹಸ್ಥರಾದ ವಿದ್ವದ್ವರೇಣ್ಯರು ಜೀವನದ ಧನ್ಯತೆಯನ್ನು ಅನುಭವಿಸಿದ್ದಾರೆ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಮಾಧ್ವ ವಾಂಗ್ಮಯ ತಪಸ್ವಿಗಳು ಯಾರೇ ಯಾವುದೇ ಒಂದು ತಾತ್ವಿಕ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತಾವು ತೆಗೆದುಕೊಳ್ಳುವ ಆ ತಾತ್ವಿಕ ನಿರ್ಧಾರಕ್ಕೆ ಪ್ರಮಾಣವಾಗಿ, ಆಧಾರವಾಗಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ನಂತರದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ವಚನಗಳನ್ನು ಆಶ್ರಯಿಸಿ ಆ ವಚನಗಳ ಬೆಳಕಿನಲ್ಲಿ ಶ್ರೀಮದಾಚಾರ್ಯರ ಮಾತುಗಳನ್ನು, ವಚನಗಳನ್ನು ಅರ್ಥ ಮಾಡಿಕೊಂಡು ತತ್ವದ ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಅಂತಹ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಎಷ್ಟು ಕಷ್ಟಪಟ್ಟರೂ ತಟಾಕಕ್ಕೆ ನೀರು ಬರದಿರುವಾಗ ಆ ಗ್ರಾಮದ ಯರಗೋಳದ ಮುಖ್ಯಸ್ಥ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆ ಮಾಡಿದಾಗ ಮುಷ್ಟಿ ಮಣ್ಣನ್ನು ಕೊಟ್ಟು ಈ ಮಣ್ಣನ್ನು ಹಾಕಿ ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡು ಅಂದಾಗ ಅತ್ಯಂತ ಅನಾಯಾಸವಾಗಿ ಆ ತಟಾಕದ ಕಾರ್ಯ ಪರಿಪೂರ್ಣವಾಗಿ ಸಮೃದ್ಧವಾದ ನೀರು ಬಂದು ಗ್ರಾಮದ ಎಲ್ಲ ಜನರಿಗೂ ಸುಭಿಕ್ಷೆಯಾಗಿದೆ, ಸಮೃದ್ಧಿಯಾಗಿದೆ ಅಂತ ಕೇಳ್ತೇವೆ. ಅಂತಹ ಅದ್ಭುತವಾದ ತಪಸ್ಸಾಮರ್ಥ್ಯ ಒಂದಲ್ಲ ಎರಡಲ್ಲ, ಇಂತಹ ಅನೇಕ ಉದಾಹರಣೆಗಳು
ಭಕ್ತರು ಸೇವೆ ಮಾಡಿದಾಗ ಭಕ್ತರ ಭಕ್ತಿಗೆ ಮೆಚ್ಚಿ ಅವರ ನಿಜವಾದ ಜ್ಞಾನ ಪಿಪಾಸೆ, ಭಕ್ತಿಯನ್ನು ಪಡೆಯುವ ಇಚ್ಛೆ, ವೈರಾಗ್ಯವನ್ನು ಪಡೆದು ಸಾಧನೆ ಮಾಡುವ ಬಯಕೆ ಇದ್ದದ್ದೇ ಆದರೆ ಅವರನ್ನು ಪೂರ್ಣವಾಗಿ ಅನುಗ್ರಹಿಸಿ ಉದ್ಧಾರ ಮಾಡಿದ್ದು. ಅನೇಕ ಮಹನೀಯರ ಜೀವನದ ಪ್ರಸಂಗಗಳಲ್ಲಿ ಅದರಲ್ಲಿ ಒಬ್ಬರು ಮಹಾನುಭಾವರು ಗುರ್ಜಾಲಾಚಾರ್ಯರು. ಅಶ್ವತ್ಥಂಚ ಪರೀಕ್ಷ ಸಪ್ತಸು ದಿನೇಶು ಸ್ತ್ರೀ ಜೈಂದ್ರಂ ನಮನ್. ಮಳಖೇಡದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ಸೇವೆಯನ್ನು ಭಕ್ತಿಯಿಂದ ಮಾಡಿ ಅಲ್ಲಿರುವ ಟೀಕಾಕೃತ್ಪಾದರ ವೃಂದಾವನದ ಪ್ರದಕ್ಷಿಣೆ ನಮಸ್ಕಾರಗಳು, ಅಕ್ಷೋಭ್ಯತೀರ್ಥರು, ಶ್ರೀಮಠ್ ಟೀಕಾಕೃತ್ಪಾದರು, ಅಶ್ವತ್ಥ ವೃಕ್ಷ, ಮಾಧವ ದೇವರು, ಮುಖ್ಯಪ್ರಾಣದೇವರು, ಈ ಎಲ್ಲ ಸನ್ನಿಧಾನಗಳು ಮಳಖೇಡದಲ್ಲಿವೆ. ಆ ಎಲ್ಲ ಸನ್ನಿಧಾನಗಳಲ್ಲಿರುವ ಹರಿ ವಾಯು ಗುರುಗಳು, ದೇವರು, ವಾಯುದೇವರು ಹಾಗೂ ಗುರುಗಳ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಟೀಕಾಕೃತ್ಪಾದರಿಗೆ ಶರಣು ಹೋಗಿ ಟೀಕಾಕೃತ್ಪಾದರ ದ್ವಾರ ಶ್ರೀಮದ್ ಆಚಾರ್ಯರಿಗೆ ಪರಮಾತ್ಮನಿಗೆ ಶರಣು ಹೋದದ್ದಕ್ಕೆ ಅತ್ಯುತ್ತಮವಾದಂತಹ ಪಾಂಡಿತ್ಯ ಅವರಿಗೆ ಬಂದಿದೆ, ವಾಗ್ಮಿತೆ ಬಂದಿದೆ. ಅಂತಹ ಮಹಾಪಾಂಡಿತ್ಯವಿಲ್ಲದ, ವಾಗ್ಮಿತೆ ಇಲ್ಲದ ಅವಸ್ಥೆಯಲ್ಲಿ ನಾವು ಸೇವೆ ಮಾಡಿದ್ದಕ್ಕೆ ಈ ಸೌಭಾಗ್ಯವನ್ನು ಪಡೆದಿದ್ದೇವೆ ಅಂತ ಅವರೇ ಸ್ತೋತ್ರದಲ್ಲಿ ಹೇಳ್ತಾರೆ. ಭಕ್ತ್ಯಾಲಸೋ ಮಾದೃಶಃ ಸಿದ್ಧಿಂ ಯಾತಿ ತಥೋಧಿಕಾಂ ಬುಧಜನ ಸಾಕ್ಷಾತ್ ಸುಧಾ ಸಾಕ್ಷಿಣಿ. ಶ್ರೀಮನ್ಯಾಯ ಸುಧೆಯ ಸಾಕ್ಷಿಯನ್ನು ಮಾಡಿ ಹೇಳ್ತೇವೆ, ಶಪಥ ಮಾಡಿ ಹೇಳ್ತೇವೆ, ನನ್ನಂತಹ ನಾನು ಭವತಿ ಯದನುಭಾವಾದ ಎಡಮೂಕೋಪಿ ವಾಗ್ಮೀ ಅಂತ ಭಾರತೀ ದೇವಿಯ ಸ್ತೋತ್ರವನ್ನು ಮಾಡುವಾಗ ಟೀಕಾಕೃತ್ಪಾದರು ಹೇಳಿದ ಮಾತನ್ನು ಟೀಕಾಕೃತ್ಪಾದರ ಬಗ್ಗೆ ಗುರ್ಜಾಲಾಚಾರ್ಯರು ಹೇಳ್ತಾರೆ. ಅಂತಹ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಭಾರತೀ ದೇವಿಯ ಪರಮಾನುಗ್ರಹಕ್ಕೆ ಪಾತ್ರರಾದ ಶ್ರೀಮಠ್ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿದ್ದಕ್ಕೆ ನಮಗೆ ಉತ್ತಮವಾದಂತಹ ಪಾಂಡಿತ್ಯ, ಜ್ಞಾನ, ವಕ್ತೃತ್ವ, ವಿಷ್ಣು ಭಕ್ತಿ ಎಲ್ಲವೂ ಬಂದಿದೆ ಅಂತಾರೆ. ವಿಷ್ಣುತೀರ್ಥರು, ಅರಣ್ಯಕಾಚಾರ್ಯರು ಅವರು ಹೇಳುತ್ತಾರೆ, ಏನೇನು ಸಾಧನೆಗಳನ್ನು ಜೀವನದಲ್ಲಿ ಮಾಡಬೇಕು, ಯಾವುದನ್ನು ಪಡೆಯಬೇಕು, ಒಬ್ಬ ಸಾಧಕ, ಮೋಕ್ಷ ಮಾರ್ಗದಲ್ಲಿ ನಡೆಯುವ ಒಬ್ಬ ಸಾಧಕ ಅನುಸಂಧಾನಕ್ಕೆ, ಭಕ್ತಿಗೆ, ಸಾಧನೆಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟು ಭಕ್ತರಿಗೆ ಅದರ ಬಗ್ಗೆ ವಿಶೇಷವಾಗಿ ತಿಳುವಳಿಕೆಯನ್ನು ಕೊಟ್ಟು ಮುಂದೆ ನಡೆಸಿಕೊಂಡು ಹೋಗುವ ಮಹಾನುಭಾವರು ಅರಣ್ಯಕಾಚಾರ್ಯರು ವಿಷ್ಣುತೀರ್ಥರು. ತಮ್ಮ ಷೋಡಶಿ, ಚತುರ್ದಶಿ ಮೊದಲಾದ ಗ್ರಂಥಗಳಿಂದ, ಅಧ್ಯಾತ್ಮ ರಸರಂಜನಿ ಮೊದಲಾದ ಗ್ರಂಥಗಳಿಂದ ಶ್ರೀಮನ್ಯಾಯ ಸುಧಾಕ್ಯ ರಸರಂಜನಿ ಎಂಬ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಮಹಾನುಭಾವರು. ಅಂತಹ ಮಹಾನುಭಾವರು ಹೇಳುತ್ತಾರೆ, ಯದು ತಾಪಸಲಭ್ಯಮನಂತ ಭವೈಸ್ತದುತೋ ಪರತತ್ವಮಿಹೈಕ ಪದಾತ್. ಆ ಉಪರತಿ ಒಂದು ವಿಶಿಷ್ಟವಾದ ವಿಲಕ್ಷಣವಾದಂತಹ ಏನೊಂದು ವೈರಾಗ್ಯ ಇದೆ. ಶಾಂತೋದಾಂತಹ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ನೇವಾತ್ಮಾನಂ ಪಶ್ಯೇತ್. ಆ ತರಹದ ವಿಷಯಗಳ ಬಗ್ಗೆ ಒಂದು ಅನಾಸಕ್ತಿ, ವೈರಾಗ್ಯ, ಭಗವದೇಕ ನಿಷ್ಠೆ, ಈ ಎಲ್ಲ ಗುಣಗಳು ಬೇಕು ಅಂದರೆ ಅವರಿಗೇನು ವಿಶ್ವಾಸ. ವಿಷ್ಣುತೀರ್ಥರಿಗೆ ಸಂಪೂರ್ಣ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಒಂದು 48 ಬಾರಿ ಪಾರಾಯಣ ಮಾಡಿ ಉಪವಾಸ ಇದ್ದು ಆಮೇಲೆ ನೀವು ಈ ಫಲವನ್ನು ಪಡಿತೀರಿ ಅಂತ ಅನ್ನೋದಿಲ್ಲ ಮಹಾರಾಯರು. ಅವರಿಗೇನು ವಿಶ್ವಾಸ, ಏನು ಅವರು ಅನುಭವಿಸಿದಂತಹ ಆ ಶ್ರೀಮನ್ಯಾಯ ಸುಧೆಯ ಮಹಿಮೆ, ತಮ್ಮ ಅನುಭವವನ್ನು ಮತಿರಿಹಿ ಮಮ, ವ್ಯಾಖ್ಯಾನಕಾರರು ಕೃಷ್ಣಾಚಾರ್ಯರು ಬರೀತಾರೆ, ನನ್ನ ಸಾಕ್ಷಿ ಇದಕ್ಕೆ ಪ್ರಮಾಣ ಅಂತ ವಿಷ್ಣುತೀರ್ಥರು ಹೇಳ್ತಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಕೃಷ್ಣಾಚಾರ್ಯರು. ಯದಿಹ ಏಕ ಪದಾತ್ ಅಂತಾರೆ. ಸಮಗ್ರ ಸುಧಾ ಅಲ್ಲ,
ಒಂದು ಅಧ್ಯಾಯ ಅಲ್ಲ, ಒಂದು ಪಾದ ಅಲ್ಲ, ಒಂದು ಅಧಿಕರಣ ಅಲ್ಲ, ಒಂದು ಪದ. ಭಕ್ತಿ ಶ್ರದ್ಧೆಗಳಿಂದ ಶ್ರೀಮಠ್ ಟೀಕಾಕೃತ್ಪಾದರು ರಚನೆ ಮಾಡಿದ ಆ ಪದಗಳಲ್ಲಿ ಪದಾಭಿಮಾನಿ ದೇವತೆಗಳು, ಅಲ್ಲಿ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರು ಪರಮಾತ್ಮ ಇದ್ದಾನೆ, ಪದ ಪ್ರತಿಪಾದ್ಯನಾಗಿಯೂ ಪದ ನಿಯಾಮಕನಾಗಿಯೂ ಇದ್ದಾನೆ ಎನ್ನುವ ಅನುಸಂಧಾನದಿಂದ ಭಕ್ತಿಪೂರ್ವಕವಾಗಿ ನೀವೇನಾದರೂ ಆ ಒಂದು ಪದದ ಅಧ್ಯಯನ ಮಾಡಿದರೆ ಸಾಕು, ಒಂದು ಪದವನ್ನು ಉಚ್ಚಾರಣೆ ಮಾಡಿದರೆ ಸಾಕು, ಪಠನ ಮಾಡಿದರೆ ಸಾಕು, ಜ್ಞಾನಭಕ್ತಿ ವೈರಾಗ್ಯಗಳು ನಿಮಗೆ ಬರ್ತವೆ ಅಂತಾರೆ ವಿಷ್ಣುತೀರ್ಥರು. ವಿಹಿತಂ ಕ್ರಿಯತೆ ನನು ಯಸ್ಯ ಕೃತೆ ಸಚ ಭಕ್ತಿ ಗುಣೋ ಯದಿ ಹೈಕ ಪದಾತ್. ಎಲ್ಲ ವಿಹಿತ ಕರ್ಮಗಳ ಉದ್ದೇಶ ವಿಷ್ಣು ಭಕ್ತಿ. ಆ ವಿಷ್ಣು ಭಕ್ತಿ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಭಕ್ತಿಪೂರ್ವಕವಾಗಿ ನೀವು ಅಧ್ಯಯನ ಮಾಡಿದರೆ ನಿಮಗೆ ಬರುತ್ತೆ ಅಂತಾರೆ. ಗುರುಭಕ್ತಿ ಬರ್ತದೆ, ವಾಯುಭಕ್ತಿ ಬರ್ತದೆ, ವಿಷ್ಣು ಭಕ್ತಿ ಬರ್ತದೆ, ವಿಷಯ ವೈರಾಗ್ಯ ಬರ್ತದೆ, ಜ್ಞಾನ ಬರ್ತದೆ, ಸರ್ವದಾ ಹರಿಸ್ಮರಣ ಬರ್ತದೆ. ಇನ್ನೇನು ಬೇಕು? ಇದೇ ಸಾಧನೆ, ಮೋಕ್ಷ ಸಾಧನೆ ಇದೇ ತಾನೇ. ನಿಷಿದ್ಧ ಕರ್ಮಗಳ ಪರಿತ್ಯಾಗ, ವಿಹಿತ ಕರ್ಮಗಳ ಅನುಷ್ಠಾನ, ಆ ಸ್ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡುವುದರ ಬಗ್ಗೆ ಒಂದು ಶ್ರದ್ಧೆ. ಭಗವದ್ಗೀತಾ ಭಾಷ್ಯದ ಪ್ರಮೇಯ ದೀಪಿಕಾ, ಗೀತಾ ತಾತ್ಪರ್ಯದ ನ್ಯಾಯ ದೀಪಿಕಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಚಿಂತನ ಮಂಥನಗಳನ್ನು ಮಾಡಿ, ಅದರಲ್ಲಿ ಹೇಳಿದಂತಹ ವರ್ಣಾಶ್ರಮೋಚಿತ ಕರ್ಮಗಳ ಅವಶ್ಯಕತೆ, ಅದರ ಮಹತ್ವದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ್ರೆ ಯಾವ ವ್ಯಕ್ತಿ ನಾಸ್ತಿಕನಾಗಿರೋದಕ್ಕೆ ಸಾಧ್ಯ? ಎಂತಹ ನಾಸ್ತಿಕನೂ ಆಸ್ತಿಕನಾಗಿ ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡಿ ಸಾಧನೆಯನ್ನು ಮಾಡಲೇಬೇಕು. ಆ ರೀತಿ ಶ್ರೀಮಠ್ ಟೀಕಾಕೃತ್ಪಾದರ ವಾಗ್ಝರಿ ಧಾಟಿ ಶ್ರೀ ಜಯತೀರ್ಥವರ್ಯ ವಚಸಾಂ ಚಟೀಭವತ್ ಸ್ವರ್ಧುನಿ. ಅಂತಹ ಯಾವ ರೀತಿ ಗಂಗಾ ನದಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಸ್ವಚ್ಛವಾಗಿ ತೊಳೆದು ಹಾಕ್ತಾಳೆ, ಯಾರೂ ಪರಿಹಾರ ಮಾಡಲು ಸಾಧ್ಯವಾಗದ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡಿ ವ್ಯಕ್ತಿಯ ಮನಸ್ಸನ್ನು ದೇಹವನ್ನು ಗಂಗೆ ಶುದ್ಧ ಮಾಡಬಹುದೋ ಆ ರೀತಿ ಮನುಷ್ಯನ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು, ದುರ್ವಿಚಾರಗಳನ್ನು, ದುರ್ಬುದ್ಧಿಗಳನ್ನು, ದುರಾಚಾರಗಳನ್ನೆಲ್ಲ ಕಿತ್ತೆಸೆದು ಶುದ್ಧನನ್ನಾಗಿ ಮಾಡಿ ಅವನನ್ನು ಸಾಧನೆಗೆ ಅಣಿ ಮಾಡುವಂತೆ ಮಾಡ್ತಾರೆ ಅನ್ನೋದಕ್ಕಾಗಿ ಚೇಟೀಭವತ್ ಸ್ವರ್ಧುನಿ, ಗಂಗೆಯನ್ನು ಮೀರಿದ ವಾಕ್ ಪ್ರವಾಹ, ಮನುಷ್ಯನ ಮಾನಸವನ್ನು ಶುದ್ಧಗೊಳಿಸುವ ಶ್ರೇಷ್ಠವಾದಂತಹ ಗಂಗಾ ಪ್ರವಾಹದಂತೆ ಇರುವಂತಹ ಧಾಟಿ ಶ್ರೀಮಠ್ ಟೀಕಾಕೃತ್ಪಾದರ ಧಾಟಿ ಅಂತ ಸತ್ಯಪ್ರಿಯ ತೀರ್ಥರು ವರ್ಣನೆ ಮಾಡ್ತಾರೆ. ಅಂತಹ ಶ್ರೀಮಠ್ ಟೀಕಾಕೃತ್ಪಾದರ ವಾಣಿ ಇದು ವಿಷ್ಣುತೀರ್ಥರು ತಮ್ಮ ಜೀವನದಲ್ಲಿ ಅನುಭವಿಸಿದರು. ಎಲ್ಲ ರೀತಿಯಿಂದ ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀಂ ಗುರು ಅನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮಹೆ ಅಂತ ಗುರು ಅನುಗ್ರಹದ ಬಗ್ಗೆ ಹೇಳ್ತಾರೆ. ಲೌಕಿಕ ಅಲೌಕಿಕ ಎಲ್ಲ ಫಲಗಳನ್ನು ಕೊಡ್ತದೆ, ಅಲೌಕಿಕ ಫಲಗಳನ್ನೆಲ್ಲ ಕೊಡ್ತದೆ ಅಂತ ಹೇಳಿದರು. ಜ್ಞಾನಭಕ್ತಿ ವಿರಕ್ತ್ಯಾದಿಗಳನ್ನೆಲ್ಲ ಕೊಡ್ತದೆ, ಮೋಕ್ಷವನ್ನೇ ಕರುಣಿಸ್ತದೆ. ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ಇದನ್ನು ನಿಜವಾಗಿ ಅನುಸಂಧಾನಪೂರ್ವಕವಾಗಿ ಅಧ್ಯಯನ ಮಾಡಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ಅಪರೋಕ್ಷ ಜ್ಞಾನ ಪಡೆದರೆ ಮೋಕ್ಷವೇ ಆಗತ್ತೆ. ಅಂತಹ ಮೋಕ್ಷಕ್ಕೆ ದಾರಿ ಇದು ಅಂತ ಹೇಳಿದರು. ಅಲೌಕಿಕ ಫಲವನ್ನು ನೀಡುತ್ತದೆ ಅಂತ ತಾವು ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠವನ್ನು ಹೇಳುವ ಮೊದಲು ಒಂದು ತಾಮ್ರದ ನಾಣ್ಯವನ್ನು ತಮ್ಮ ಆಸನದ ಬುಡಕ್ಕೆ ಇಟ್ಟುಕೊಂಡು ಪಾಠ ಪ್ರಾರಂಭ ಮಾಡಿ, ಪಾಠ ಮುಗಿದ ಮೇಲೆ ಹೊರಗೆ ತೆಗೆದರೆ ಅದು ಬಂಗಾರದ ನಾಣ್ಯವಾಗ್ತಿತ್ತಂತೆ. ಊರಿಗೆಲ್ಲ ದುರ್ಭಿಕ್ಷೆ ಇತ್ತು, ಅದನ್ನು ಕೊಟ್ಟು ಅವತ್ತು ಇಡೀ ಗ್ರಾಮ ಭೋಜನ ಆಗಬೇಕು. ಈ ರೀತಿ ದುರ್ಭಿಕ್ಷಾ ಕಾಲದಲ್ಲಿ ಅಲ್ಲಿರುವಂತಹ ಊರಿನ ಎಲ್ಲ ಸಜ್ಜನರಿಗೆ ಅನ್ನದಾನವನ್ನು ಮಾಡಿದ್ದಾರೆ ಮಹನೀಯರು ವಿಷ್ಣುತೀರ್ಥರು ಶ್ರೀಮನ್ಯಾಯಸುಧಾ ಗ್ರಂಥದ ಮಹಿಮೆಯಿಂದ. ಇದು ಅವರು ಅನುಭವಿಸಿದ ಜನರ ಅನುಭವಕ್ಕೂ ತಂದುಕೊಟ್ಟ ಲೌಕಿಕ ಫಲ. ಅಲೌಕಿಕ ಫಲವನ್ನು ತಮ್ಮ ಜೀವನದಲ್ಲಿ ತಾವು ಪಡೆದು ಅನೇಕ ತಮ್ಮ ಸಚ್ಚಿಷ್ಯರಿಗೆ ಅದು ಅನುಭವಾರೂಢವಾಗುವಂತೆ ಮಾಡಿದಂತಹ ಮಹನೀಯರು. ಹೀಗೆ ಒಬ್ಬರೇ ಇಬ್ಬರೇ ಅಂತಹ ಅದ್ಭುತವಾದ ಮಹಿಮೆ ಶ್ರೀಮಠ್ ಟೀಕಾಕೃತ್ಪಾದರ ಗ್ರಂಥಗಳ ಮಹಿಮೆ. ನಮ್ಮ ಗುರುಗಳ ಕಾಲದಲ್ಲಿ ಶ್ರೀಮಠದಲ್ಲಿರುವಂತಹ ಅನೇಕ
ಬೆಲೆಬಾಳುವ ಪದಾರ್ಥಗಳು, ಬಂಗಾರದ, ವಜ್ರದ, ಮುತ್ತಿನ, ರತ್ನದ ಅನೇಕ ಪದಾರ್ಥಗಳು ಒಂದು ಪ್ರಸಂಗದಲ್ಲಿ ಕಳುವಾದಾಗ ಎಷ್ಟು ಹುಡುಕಿದರೂ ಸಿಗದೇ ಇರುವಂತಹ ಪ್ರಸಂಗದೊಳಗೆ ಗುರುಗಳು ಮಾಡಿದ ಉಪಾಯ ಒಂದೇ, ಅನೇಕ ಅಧಿಕಾರಿಗಳಿಗೆ ತಿಳಿಸಿ ಹೇಳಿ ಕೇಳಿ ನಾನಾ ವಿಧವಾದ ವ್ಯವಸ್ಥೆಗಳನ್ನು ವ್ಯವಸ್ಥಾಪಕರ ದೃಷ್ಟಿಯಲ್ಲಿ ಮಠದ ಅಧಿಕಾರಿ ವರ್ಗದ ಎಲ್ಲ ಜನರು ಅದನ್ನೆಲ್ಲ ಮಾಡಿದರು. ಏನಾದರೂ ಅದು ಸಿಗುವ ಲಕ್ಷಣಗಳು ಕಾಣದಿರುವಾಗ ಸ್ವಾಮಿಗಳು ಹೇಳಿದ್ದು, ಇದೆಲ್ಲ ಪ್ರಯತ್ನ ನೀವು ಮಾಡ್ತಾ ಇರುವುದು ಸರಿಯಲ್ಲ, ಅದು ಲೌಕಿಕ ಮಾಡಿ, ಆದರೆ ಪ್ರಧಾನವಾಗಿ ನಮಗಿರುವುದು ಶ್ರೀಮಠ್ ಟೀಕಾಕೃತ್ಪಾದರು, ಅವರಿಗೆ ಶರಣ ಹೋದರೆ ಸರಿ ಅಂತ ಕರಜಗಿ ಗ್ರಾಮದಲ್ಲಿ ವಿಶೇಷವಾಗಿ ನಿತ್ಯದಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠ ಹೇಳದೆ ಅವರು ಒಂದು ದಿನ ಇದ್ದದ್ದಿಲ್ಲ. ವೃಂದಾವನಸ್ಥರಾಗುವ ದಿನವೂ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಹೇಳಿ ಆ ನಂತರದಲ್ಲಿ ವೃಂದಾವನಸ್ಥರಾದದ್ದು. ಅಂತಹ ಮಹಾನುಭಾವರು ವಿಶೇಷವಾಗಿ ವಿಶೇಷತಶ್ಚ ಸಸ್ಮಾರ ಅಂತ ಹೇಳಿದ ರೀತಿಯಲ್ಲಿ ವಿಶೇಷವಾಗಿ ಅನುಸಂಧಾನಪೂರ್ವಕವಾಗಿ ಟೀಕಾಕೃತ್ಪಾದರ ಅನುಗ್ರಹವನ್ನು ಪ್ರಾರ್ಥಿಸಿ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಕರಜಗಿ ಗ್ರಾಮದಲ್ಲಿ ವರದಾ ತೀರದಲ್ಲಿ ಕುಳಿತು ಪ್ರಾರಂಭ ಮಾಡಿದ್ದಾರೆ. ಶ್ರೇಯಃಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ. ಪ್ರತ್ಯಕ್ಷವಾಗಿ ಅನುಭವಿಸಿದ ಸಾಕ್ಷಿಗಳು ಇಲ್ಲೆಲ್ಲ ಇದ್ದಾರೆ, ಹಿರಿಯ ವಿದ್ವಾಂಸರು. ಆಗಿನ ಕಾಲ ಮೊಬೈಲಿನ ಕಾಲ ಅಲ್ಲ, ಟೆಲಿಗ್ರಾಮಿನ ಕಾಲ. ಪ್ರಾರಂಭವಾಗಿದೆ ಶ್ರೀಮನ್ಯಾಯ ಸುಧಾ ಗ್ರಂಥದ ಮಂಗಳಾಚರಣ, ಟೆಲಿಗ್ರಾಮ್ ಬರುತ್ತೆ, ಎಲ್ಲ ಪದಾರ್ಥಗಳು ಸಿಕ್ಕಿವೆ ಅಂತ. ಇದು ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀಂ ಶ್ರೀಕರೋಯಂ ಗ್ರಂಥ ತತ್ರ ವಯಮೇವ ಸಾಕ್ಷಿಣಃ ಅಂತ ಮಹಾನುಭಾವರು, ಮೇಧಾವಿ ಮೂರ್ಧನ್ಯರು, ಪರಮ ಪೂಜನೀಯ ಚರಣರಾದಂತಹ ನೂರಾರು ಗ್ರಂಥಗಳನ್ನು ರಚನೆ ಮಾಡಿ ವಾಂಗ್ಮಯ ಪ್ರಪಂಚಕ್ಕೆ ತಮ್ಮದೇ ಆದ ಅದ್ಭುತ ಕೊಡುಗೆಯನ್ನು ನೀಡಿದ ಮಹಾನುಭಾವರು ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ, ಶ್ರೀಕರೋಯಂ ಗ್ರಂಥ ಅಂತ ತತ್ರ ವಯಮೇವ ಸಾಕ್ಷಿಣಃ. ಇನ್ನೇನು ಹೇಳಬೇಕವರು, ನಾವೇ ಸಾಕ್ಷಿಗಳು ಅಂತಾರೆ, ಬೇರೆ ಯಾರು ಬೇಕು ನಿಮಗೆ, ನಾವು ಸಾಕ್ಷಿಗಳು ಹೇಳ್ತಾ ಇದ್ದೇವೆ, ಇದು ಶ್ರೀಕರ, ಇದರ ಅನುಭವ ನಮಗಿದೆ ಅಂತಾರೆ. ಅಂತಹ ಅದ್ಭುತವಾದ ಗ್ರಂಥ ವ್ಯಾಸರಾಜರು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಗ್ರಂಥಗಳಲ್ಲಿ ಆ ಟೀಕಾಕೃತ್ಪಾದರ ಒಂದೊಂದು ಪದದ ಮಹಿಮೆ ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಒಂದೊಂದು ಪದದ ಮಹಿಮೆ ಎಷ್ಟು ಅಂತ, ಆ ಒಂದೊಂದು ಪದದಿಂದ ಒಂದೊಂದು ಸಿದ್ಧಾಂತವನ್ನು ಕಟ್ತಾರೆ. ಅದಕ್ಕಾಗೇ ಹೇಳಿದ್ದು ವ್ಯಾಸತೀರ್ಥಾದಯ ಕ್ಷಮಾಃ ಟೀಕಾ ಗಾಂಭೀರ್ಯ ಮುದ್ಧರ್ತುಂ ಅಂತ. ಅತ್ಯದ್ಭುತವಾದ ರೀತಿಯಲ್ಲಿ ಪ್ರಮಾಣ ಪದ್ಧತಿಯ ವಾಕ್ಯ, ಪ್ರಮಾಣ ಲಕ್ಷಣ ಟೀಕಾವಾಕ್ಯ, ಕರ್ಮನಿರ್ಣಯ ಟೀಕಾವಾಕ್ಯ, ಶ್ರೀಮನ್ಯಾಯ ಸುಧಾ, ತತ್ವಪ್ರಕಾಶಿಕ, ನ್ಯಾಯವರ್ಣ ಟೀಕಾ, ಹೀಗೆ ಒಂದೊಂದು ವಾಕ್ಯಗಳನ್ನು ತೆಗೆದುಕೊಂಡು ಅದರಿಂದ ನಮ್ಮ ಸಿದ್ಧಾಂತದಲ್ಲಿ ಈ ರೀತಿಯ ನಿರ್ಣಯ, ಈ ಪ್ರಮಾಣದ ಬಗ್ಗೆ, ಈ ಪ್ರಮೇಯದ ಬಗ್ಗೆ ಹೀಗೆ ಅಂತ ವ್ಯಾಸರಾಜರು ನಿರ್ಣಯ ಮಾಡಿಕೊಡ್ತಾರೆ ಟೀಕಾಕೃತ್ಪಾದರ ವಚನದ ಆಧಾರದ ಮೇಲೆ. ಆ ಟೀಕಾಕೃತ್ಪಾದರ ಮಾತಿನಿಂದ ಅರ್ಥವನ್ನು ನಾವು ಟೀಕಾ ಪಂಕ್ತಿಗಳನ್ನು ಓದಿದರೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ವ್ಯಾಸರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇಷ್ಟು ಅರ್ಥಗಳಿವೆಯಾ ಶ್ರೀಮಠ್ ಟೀಕಾಕೃತ್ಪಾದರ ವಚನದಲ್ಲಿ ಅಂತ ಅರ್ಥ ಆಗೋದಕ್ಕೆ ಸಾಧ್ಯ. ಅಂತಹ ಅದ್ಭುತವಾದ ರೀತಿಯಲ್ಲಿ ವ್ಯಾಸರಾಜರ ವ್ಯಾಖ್ಯಾನವನ್ನು ನಾವು ಕಾಣುತ್ತೇವೆ. ವಿದ್ಯಾಧೀಶ ತೀರ್ಥರ ವ್ಯಾಖ್ಯಾನ, ವಾಕ್ಯಾರ್ಥ ಚಂದ್ರಿಕೆ ಎಷ್ಟು ಅದ್ಭುತವಾಗಿ ವಿದ್ಯಾಧೀಶ ತೀರ್ಥರು, ಸತ್ಯವ್ರತ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು ವ್ಯಾಖ್ಯಾನವನ್ನು ಮಾಡುತ್ತಾರೆ ಅಂತ ನೀವು ಕೇಳಿದ್ದೀರಿ. ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಅನೇಕ ವ್ಯಾಖ್ಯಾನಗಳು, 25ಕ್ಕೂ ಹೆಚ್ಚು ವ್ಯಾಖ್ಯಾನಗಳು ಶ್ರೀಮನ್ಯಾಯ ಸುಧಾ ಗ್ರಂಥದ ಬಗ್ಗೆ ಬಂದಿವೆ. ಪ್ರತಿಯೊಬ್ಬ ವ್ಯಾಖ್ಯಾನಕಾರರು ಅಷ್ಟು ಭಕ್ತಿ, ಶ್ರದ್ಧೆ. ಇದರರ್ಥ ಸುಮ್ಮನೆ ಶ್ರದ್ಧೆ ಅಲ್ಲ, ಕೂಲಂಕಷವಾಗಿ ಅಧ್ಯಯನ ಮಾಡಿ ವಿಮರ್ಶಪೂರ್ವಕವಾಗಿ ಭಾರೀ ಚರ್ಚೆಯನ್ನು ಮಾಡಿ ಮನಸ ಒಪ್ಪಿ ಶರಣಾಗತರಾಗಿ ಶ್ರೀಮಠ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದವರು ಮಹನೀಯರು ಅವರೆಲ್ಲ. ಅಂತಹ ಅನೇಕ ವ್ಯಾಖ್ಯಾನಕಾರರೆಲ್ಲ ಇದ್ದಾರೆ. ಇದು ಆ ಶ್ರೀಮಠ್ ಟೀಕಾಕೃತ್ಪಾದರ ವಾಕ್ಸರಣಿ. ಅದು ಶ್ರೀಮಠ್ ಟೀಕಾ ಈ ಒಂದು ಜ್ಞಾನಮಯವಾದ ಏನು ತಪಸ್ಸಿದೆ, ಈ ತಪಸ್ಸಿನಿಂದ ಅಂತಹ ಅದ್ಭುತವಾದ ಸಿದ್ಧಿಯನ್ನು ಪಡೆದು ಗುರ್ಜಾಲಾಚಾರ್ಯರಿಗೆ, ಕೋನೇರಿ ಆಚಾರ್ಯರಿಗೆ, ಅನೇಕ ಮಹನೀಯರಿಗೆ ಅನುಗ್ರಹವನ್ನು ಮಾಡಿ ಉದ್ಧಾರವನ್ನು ಮಾಡಿದ್ದಾರೆ ಶ್ರೀಮಠ್ ಟೀಕಾಕೃತ್ಪಾದರು ಅಂತನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಕೆಲವರಿಗೆ ಅನ್ನಿಸ್ತದೆ ಟೀಕಾಕೃತ್ಪಾದರಿಗೆ ಕೇವಲ ಪ್ರಮಾಣಗಳ ವಾಕ್ಯಾರ್ಥಗಳನ್ನು ಮಾಡುವುದರಲ್ಲಿ, ವಾದ ವಿವಾದಗಳನ್ನು ಮಾಡುವುದರಲ್ಲಿ ಮಾತ್ರ ಅವರಿಗೆ ಕೌಶಲ ಇದೆ, ಆ ಪಾಂಡಿತ್ಯವೂ ಇದೆ, ಆ ಪ್ರತಿಭೆಯೂ ಇದೆ. ಆದರೆ ಒಂದು ತರಹದ ಭಕ್ತಿ, ಒಂದು ತನ್ಮಯತೆ, ಒಂದು ಶ್ರದ್ಧೆ ದೇವರ ಬಗ್ಗೆ, ಶ್ರೀಮದ್ ಆಚಾರ್ಯರ ಬಗ್ಗೆ ಆ ತರಹದ ಒಂದು ಭಾವುಕತೆ ಅವರಲ್ಲಿಲ್ಲ ಅಂತ. ಒಂದು ತರಹದ ರೂಕ್ಷತೆ, ಅಂದರೆ ಕೇವಲ ತತ್ವಕ್ಕೆ ತತ್ವ ವಿಚಾರ ಅಷ್ಟೇ, ಭಕ್ತಿ ಭಾವನೆಗಳು ಅಂತ. ಇದು ತಪ್ಪು ಕಲ್ಪನೆ ಇದೆ. ಆ ತರಹ ಅಲ್ಲ. ಹಾಗೆ ತಿಳಿದರೆ ನಮಗೆ ಅನರ್ಥವಾದೀತು. ಎಂಥ ಭಕ್ತಿ, ಎಂಥ ಶ್ರದ್ಧೆ ಶ್ರೀಮದ್ ಟೀಕಾಕೃತ್ಪಾದರಿಗೆ. ತಂದೆ ಎದುರಿನಲ್ಲಿದ್ದಾಗ, ತಾಯಿ ಎದುರಿನಲ್ಲಿದ್ದಾಗ ಅಡ್ಡ ಉದ್ದ ಬಿದ್ದು ನಮಸ್ಕಾರ ಹಾಕಿ, ನಿಮ್ಮ ಮೇಲೆ ನನಗೆ ಬಹಳ ಭಕ್ತಿ, ನಿಮ್ಮ ಸಮಾನ ಯಾರಿಲ್ಲ ಅಂತ ಗಂಟೆಗಟ್ಟಲೆ ಸ್ತೋತ್ರ ಮಾಡಿ ಅವರು ಹೇಳಿದ ಮಾತನ್ನು ನಡೆಸದೇ ಇದ್ದರೆ ಅದು ಭಕ್ತಿಯ? ಒಂದು ಮಾತನ್ನು ತಂದೆ ಆಡಿದರೆ ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ, ತಾಯಿಯ ಒಂದು ನುಡಿಯನ್ನು ನಡೆಸುವುದಕ್ಕಾಗಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟ. ದಶರಥನ ಇಂಗಿತವನ್ನು ತಿಳಿದು ಕೈಕೇಯಿಯ ಒಂದು ಮಾತನ್ನು ಉಳಿಸುವುದಕ್ಕೋಸ್ಕರ ವನವಾಸಕ್ಕೆ ಹೊರಟ. ಆ ಕೈಕೇಯಿ ಮೇಲೆ ಒಂದು ದೊಡ್ಡ ಸ್ತೋತ್ರವನ್ನು ರಚನೆ ಮಾಡಲಿಲ್ಲ ಶ್ರೀರಾಮಚಂದ್ರ. ದಶರಥಾಷ್ಟಕವನ್ನು ಮಾಡಿದ್ದಿಲ್ಲ. ಆ ದಶರಥನ ಮೇಲೆ ಒಂದು ಕಾವ್ಯವನ್ನು ರಚನೆ ಮಾಡಿಲ್ಲ. ದಶರಥನ ಮೇಲೆ ಶ್ರೀರಾಮಚಂದ್ರ ಪಿತೃಭಕ್ತಿಯನ್ನು, ರಾಮಚಂದ್ರ ಸರ್ವೋತ್ತಮ ಭಕ್ತಿ ಮಾಡಬೇಕಾಗಿಲ್ಲ, ಆದರೆ ಭಕ್ತಿಯ ಆದರ್ಶವನ್ನಂತೂ ತೋರಿಸಬೇಕಾಗಿದೆಲ್ಲ ಜಗತ್ತಿಗೆ. ಆ ಆದರ್ಶವನ್ನು ತೋರಿಸುವುದಕ್ಕೆ ಶ್ರೀರಾಮಚಂದ್ರ ದಶರಥನ ಕೈಕೇಯಿಯ ವರ್ಣನೆ ಮಾಡಿದ್ದು ಬಂದಿಲ್ಲ ರಾಮಾಯಣದಲ್ಲಿ. ಶ್ರೀರಾಮಚಂದ್ರ ದಶರಥನ ಮನಸ್ಸಿನ ಆಂತರ್ಯವನ್ನು ತಿಳಿದು, ಅವನ ಅಭಿಪ್ರಾಯವನ್ನು ತಿಳಿದು, ಕೈಕೇಯಿಯ ಮಾತನ್ನು ಕೇಳಿ ವನವಾಸಕ್ಕೆ ಹೋಗಿ 14 ವರ್ಷಗಳವರೆಗೆ ಅಲ್ಲಿದ್ದನಲ್ಲ. ಇದು ಪಿತೃಭಕ್ತಿಯ ಆದರ್ಶ, ಇದು ಮಾತೃಭಕ್ತಿಯ ಆದರ್ಶ. ಭೀಷ್ಮಾಚಾರ್ಯರು ಶಂತನುವಿನ ಬಗ್ಗೆ ಯಾವುದೇ ಕಾವ್ಯಗಳನ್ನು ರಚನೆ ಮಾಡಿಲ್ಲ. ಯಾವುದೇ ತರಹದ ಅದ್ಭುತವಾದ ಅಲಂಕಾರಿಕವಾದಂತಹ ಶಬ್ದ ಭೂಯಿಷ್ಠವಾಗಿರತಕ್ಕಂತಹ ವರ್ಣನೆಗಳು ಭೀಷ್ಮಾಚಾರ್ಯರು ಶಂತನುವಿನ ಬಗ್ಗೆ ಮಾಡಿದ್ದು ಮಹಾಭಾರತದಲ್ಲಿ ಉಪಲಬ್ಧ ಇಲ್ಲ. ಶಂತನುವಿನ ಮನಸ್ಸಿನಲ್ಲಿದ್ದದ್ದನ್ನು ತಿಳಿದುಕೊಂಡು, ಅದು ಸಾರಥಿಯ ಮೂಲಕ, ಶಂತನುವಿನ ಮೂಲಕ ಅಲ್ಲ, ಶಂತನುವಿನ ಸಾರಥಿಯ ಮೂಲಕ ಶಂತನುವಿನ ಮನಸ್ಸಿನಲ್ಲಿದ್ದದ್ದನ್ನು ತಿಳಿದುಕೊಂಡು ಆಜನ್ಮ ಬ್ರಹ್ಮಚಾರಿಗಳಾದರು. ದೇವವ್ರತ ಎಂಬ ತಮ್ಮ ಹೆಸರನ್ನು ಬಿಟ್ಟು ಭೀಷ್ಮ ಎಂಬ ಹೆಸರನ್ನು ಪಡೆದುಕೊಂಡರು ದೇವತೆಗಳಿಂದ. ಭೀಷ್ಮವಾದ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಂತ. ಅಂತಹ ಬ್ರಹ್ಮಚರ್ಯ, ಅನುಶಾಸನ ಪರ್ವ, ಶಾಂತಿ ಪರ್ವಗಳಂತಹ ಇಡೀ ಜಗನ್ಮಾನ್ಯವಾಗಿರತಕ್ಕಂತಹ ಭಾರತ ದೇಶದ ಒಂದು ಅದ್ಭುತವಾದ ಧಾರ್ಮಿಕ ಸಂಹಿತೆ ಎನ್ನುವ ರೀತಿಯಲ್ಲಿ, ಒಂದು ಸಂವಿಧಾನ ಅನ್ನುವ ರೀತಿಯಲ್ಲಿ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ತಮ್ಮ ನೈಷ್ಠಿಕವಾದ ಬ್ರಹ್ಮಚರ್ಯದ ಮಹಿಮೆಯಿಂದ ಭೀಷ್ಮಾಚಾರ್ಯರು ಅದು ತನ್ನ ತಂದೆಯ ಒಂದು ಮಾತನ್ನು ಉಳಿಸುವುದಕ್ಕಾಗಿ ಮಾಡಿದ ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯದ ಮಹಿಮೆ ಇದು ಶಾಂತಿ ಪರ್ವ, ಅನುಶಾಸನ ಪರ್ವಗಳು, ಅದು ಇಡೀ ಜಗನ್ಮಾನ್ಯವಾಗಿದೆ ಇವತ್ತು. ಇದು ಆ ಭೀಷ್ಮಾಚಾರ್ಯರು ಶಂತನುವಿನ ಬಗ್ಗೆ ಒಂದು ಕಾವ್ಯವನ್ನು ರಚನೆ ಮಾಡಿದರೆ ಬರ್ತಿರಲಿಲ್ಲ. ಭಕ್ತಿಯ ಗೀತೆಗಳನ್ನು ಹಾಡಿದರೆ ಬರ್ತಿರಲಿಲ್ಲ. ನವೈದುಷ್ಯ ಭ್ರಾಂತ್ಯ ನಚ ವಚನ ಚಾತುರ್ಯ ಕುಧಿಯ ನಚ ನಮಾತ್ಸರ್ಯ ವೇಷಾತ್. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡುವ ಅವಶ್ಯಕತೆ ಇಲ್ಲ, ಟೀಕಾಕೃತ್ಪಾದರು ಕೊಟ್ಟಿದ್ದಾರೆ. ಪಾಂಡಿತ್ಯ ತೋರಿಸುವುದಕ್ಕೆ ಈ ಎಲ್ಲ ವಾಕ್ಯಾರ್ಥಗಳನ್ನು ಮಾಡಿದ್ದಲ್ಲ. ನವೈದುಷ್ಯ ಭ್ರಾಂತ್ಯ ನಚ ವಚನ ಚಾತುರ್ಯ ಕುಧಿಯ ನಮಾತ್ಸರ್ಯ ವೇಷಾತ್ ನಚ ಚಪಲತಾ ದೋಷವಶತಃ ಪರಂ ಶ್ರದ್ಧಾ ಜಾಡ್ಯಾದ ಕೃಷಿಕೃತಿಮಾಚಾರ್ಯ ವಚಸಿ ಸ್ಖಲನ್ನಪ್ಪೇತಸ್ಮಾತ್ ಜಗತಿನ ಹಿ ನಿಂದ್ಯೋಸ್ಮಿ ವಿದುಷಾಂ. ನನ್ನ ಪ್ರಯತ್ನ ಇದ್ದದ್ದು ಶ್ರೀಮದ್ ಆಚಾರ್ಯರ ಒಂದೊಂದು ಮಾತುಗಳು ಎಷ್ಟು ಪ್ರಮಾಣಭೂತವಾದದ್ದು, ಎಷ್ಟು ಅರ್ಥಗರ್ಭಿತವಾದದ್ದು, ಇದನ್ನು ತಿಳಿಸಿಕೊಡುವುದಕ್ಕೆ ನನ್ನ ಮಹಾಪ್ರಯತ್ನ ಇದೆ. ನಾನೇನಾದರೂ ತಪ್ಪಿದರೂ ಅದರೊಳಗೆ ತಪ್ಪಿಲ್ಲ, ಯಾಕೆಂದರೆ ನನ್ನ ಉದ್ದೇಶ ಚೆನ್ನಾಗಿದೆ ಅಂತಾರೆ.
ಅದು ತಪ್ಪಿದ್ದೇವೆ ಎನ್ನುವ ಅರ್ಥದೊಳಗಲ್ಲ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅನುವ್ಯಾಖ್ಯಾಮೃತಾಂಬೋಧೇ ಸಮುತ್ಪನ್ನ ಅತಿ ನಿರ್ಮಲ ಇಯಂ ನ್ಯಾಯ ಸುಧಾ ಭೌಮೈ ವಿಬುಧೈ ಸೇವೇತಾಂ ಸದಾ ಅಂತ ರಾಘವೇಂದ್ರ ಸ್ವಾಮಿಗಳಂತಾರೆ. ಜ್ಞಾನಾಬ್ಧಿರಪ್ಯವಾದೀತ್ಯ ಸ್ಖಾಲಿತ್ಯಂ ಸ್ವಾತ್ಮನಸ್ತದಾ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ ಕ್ಷಾಮ್ಯಂತು ತದ್ಬುಧಾಃ ಅಂತಾರೆ. ಆ ರಾಘವೇಂದ್ರ ಸ್ವಾಮಿಗಳು ಬಳಸುವ ಶಬ್ದಗಳನ್ನು ನೋಡಿದರೆ ಆ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಗದ್ಗದ ಕಂಠರಾಗಿ ಕಂಪವನ್ನು ಹೊಂದಿ ಟೀಕಾಕೃತ್ಪಾದರ ಬಗ್ಗೆ ಅಂತಹ ಪರಮ ಭಕ್ತಿಯಿಂದ ಮಾತನಾಡಿದ್ದಾರೆ ಅಂತನ್ನುವ ಧ್ವನಿ ಆ ಶಬ್ದಗಳಲ್ಲಿದೆ. ಅಂಥ ಶಬ್ದಗಳನ್ನು ಬಳಸಿದ್ದಾರೆ. ಜ್ಞಾನಾಬ್ಧಿರಪ್ಯವಾದೀದ್ಯತ್ ಸ್ಖಾಲಿತ್ಯಂ ಸ್ವಾತ್ಮನಸ್ತದಾ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ ಕ್ಷಾಮ್ಯಂತು ತದ್ಬುಧ. ಟೀಕಾಕೃತ್ಪಾದರು ಮಹನೀಯರು, ರಾಯರು ಮಹನೀಯರು ವಿನಯದಿಂದ ಈ ಮಾತನ್ನು ಹೇಳಿಕೊಳ್ತಾರೆ. ಹೇಳುವ ತಾತ್ಪರ್ಯ, ಅಂತಹ ಶ್ರದ್ಧೆ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಇದೆ. ಭಕ್ತಿ ಇಲ್ಲ ಅಂತ ತಿಳಿಯುವುದು ತಪ್ಪು. ಇದು ಶ್ರದ್ಧೆ, ಇದು ಭಕ್ತಿ, ಇದು ಆದರ್ಶ. ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಶ್ರೀಮಠ್ ಟೀಕಾಕೃತ್ಪಾದರು. ನೀವು ಹಾಗೆ ಮಾಡಿ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಗುರುಗಳು, ನಿಮ್ಮ ದೇವರು ಅಂತ ಬೇರೆ ಇಲ್ಲ ಜಗತ್ತಿಗೆ, ಒಬ್ಬ ದೇವರು. ದೇವರಲ್ಲಿ ಭಕ್ತಿ ಮಾಡೋದು ಅಂದರೆ ಕೇವಲ ದೇವರ ಸ್ತುತಿಗಳನ್ನು ಮಾಡುವುದಲ್ಲ, ದೇವರ ವಚನಗಳನ್ನು ಪರಿಪಾಲನೆ ಮಾಡುವುದು, ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು, ದೇವರಲ್ಲಿ ಅಸಾಧಾರಣವಾದ ಶ್ರದ್ಧೆಯನ್ನಿಟ್ಟುಕೊಳ್ಳೋದು, ಇಟ್ಟುಕೊಳ್ಳೋದು. ನಿನ್ನ ಸುಗುಣಗಳ ನಂಬಿಕೆ ನನಗಿಲ್ಲ, ಆ ಪರಿಸ್ಥಿತಿ ಬರಬಾರದು. ದೇವರ ಗುಣಗಳ ಬಗ್ಗೆ ದೃಢವಾದ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ನಾವು ದೇವರ ಬಗ್ಗೆ ಭಕ್ತಿ ಮಾಡ್ತೇವೆ ಅಂದರೆ ಅರ್ಥ ಇಲ್ಲ. ಹಾಗಾದರೆ ಶ್ರೀಮಠ್ ಟೀಕಾಕೃತ್ಪಾದರ ಸಂದೇಶ, ಅವರ ಉತ್ತರಾರಾಧನೆಯ ದಿನ ಅವರ ಲೋಕೋತ್ತರವಾದ ಸಂದೇಶ ನಮಗೇನು ಅಂದರೆ, ಗುರುಗಳ ಮಾತಿನಲ್ಲಿ ಶ್ರದ್ಧೆ ಇರಬೇಕು, ವಾಯುದೇವರ ಮಾತಿನಲ್ಲಿ ಶ್ರದ್ಧೆ ಇರಬೇಕು. ಅದು ಎಷ್ಟು ಸತ್ಯ, ಎಷ್ಟು ಪ್ರಮಾಣವಾಗಿದೆ ಆ ವಾಕ್ಯ ಅನ್ನುವುದರ ಬಗ್ಗೆ ಇಡೀ ಜೀವನವನ್ನು ನಾವು ಹಾಕಿದರೂ ಅಡ್ಡಿ ಇಲ್ಲ. ಒಂದು ವಾಕ್ಯದ ಬಗ್ಗೆ ನಾವು ಚೆನ್ನಾಗಿ ಪರಮ ಪ್ರಮಾಣಭೂತವಾದದ್ದು ಅಂತ ನಂಬಿ ನಡೆದರೆ ಸಾಕು, ನಾವು ಧನ್ಯರಾಗ್ತೇವೆ. ನಮ್ಮ ಜನ್ಮ ಸಾರ್ಥಕ ಆಯ್ತು. ಈ ಜನ್ಮದೊಳಗೆ ನಾವೇನು ಸಾಧನೆ ಮಾಡಬೇಕೋ ಅಷ್ಟು ಮಾಡಿದಾಗಾಯಿತು. ಶ್ರದ್ಧೆ ಇಲ್ಲದೆ ನಾವು ಎಲ್ಲ ಪಾರಾಯಣ ಮಾಡಿದರೂ ಏನು ಉಪಯೋಗ ಇಲ್ಲ. ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ ಅಸದಿತ್ಯುಚ್ಯತೆ ಪಾರ್ಥನ ಚ ತತ್ಪ್ರೇತ್ಯ ನೋ ಇಹ. ಶ್ರದ್ಧೆಯಿಂದ ನಾವು ಮಾಡಬೇಕು ಅನ್ನುವುದನ್ನು ಪರಂ ಶ್ರದ್ಧಾ ಜಾಡ್ಯಾದ ಕೃಷಿ ಕೃತಿಮಾಚಾರ್ಯ ವಚಸಿ ಸ್ಖಲನ್ನಪ್ಪೇತಸ್ಮಾತ್. ನೀವೆಷ್ಟು ಅರ್ಥ ಮಾಡ್ಕೋತೀರೋ ಬಿಡ್ತೀರೋ ನಿಮಗೆ ತಿಳಿದಷ್ಟು ನೀವು ಓದ್ರಿ. ನಾವಂತೂ ಈ ಶ್ರದ್ಧೆಯಿಂದ ಬರೆದಿವಿ ಅಂತ ಆತ್ಮನೇ ಪದ ಪ್ರಯೋಗ ಮಾಡ್ತಾರೆ ಮಹಾರಾಯರು. ಅಕೃಷಿ ಕೃತಿ ಮಾಚಾರ್ಯ ವಚಸಿ ಸ್ಖಲನ್ನಪ್ಪೇತಸ್ಮಾತ್ ಜಗತಿ ನಿಂದ್ಯೋಸ್ಮಿ ವಿದುಷಾಂ. ಅಂದರೆ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಟೀಕಾಕೃತ್ಪಾದರಿಗೆ ಅನಿಸ್ತಾ ಇದೆ, ಎಷ್ಟೆಲ್ಲ ಅರ್ಥಗಳ ಅನುಸಂಧಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಂಥ ಗಾಂಭೀರ್ಯದಿಂದ ಈ ಗ್ರಂಥಗಳ ರಚನೆ ಮಾಡಿದ್ದೇವೆ, ಇದನ್ನು ಇವರು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ, ಮಾಡಿಕೊಳ್ರಿ, ಬಿಡ್ರಿ ಆಕೃಷಿ ಎಂದರು. ನಾವಂತೂ ಅಷ್ಟು ಅನುಸಂಧಾನದಿಂದ ಮಾಡಿದ್ದೇವೆ ಶ್ರೀಮದಾಚಾರ್ಯರ ಸೇವೆ. ನೀವು ಶ್ರದ್ಧೆ ಇದ್ದು ಓದಿದರೆ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಉದ್ಧಾರ ಆಗ್ತದೆ. ಇಲ್ಲ ಅಂದರೆ ಬಿಡಿ, ನಿಮ್ಮ ಹಣೆ ಬರಹ. ಸಜ್ಜನರಿಗೆ ಓದ್ರಿ ಅಂತ ನಾವು ಹೇಳ್ತೇವೆ, ಅಧ್ಯಯನ ಮಾಡಿರಿ ಅಂತ ಹೇಳ್ತೇವೆ, ಕೇಳದೇ ಇದ್ದರೆ ಏನು ಮಾಡೋದು? ಆ ಭಂಗಿಯಲ್ಲಿ ಅಕೃಷಿ ಕೃತಿ ಮಾಚಾರ್ಯ ವಚಸಿ ಸ್ಖಲನ್ನಪ್ಪೇತಸ್ಮಾತ್ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ. ಇದರ ಸೂಚನೆಯನ್ನು ಪ್ರಾರಂಭದಲ್ಲಿ ಕೊಡ್ತಾರೆ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಕಾರುಣ್ಯದಿಂದ ನನಗಿದೆಲ್ಲ ಭಾಗ್ಯ ಸಿಕ್ಕಿದೆ. ವಿಹಿತ ಕರ್ಮಗಳಲ್ಲಿ ಆಸಕ್ತಿ, ನಿಷಿದ್ಧ ಕರ್ಮಗಳಲ್ಲಿ ಅನಾಸಕ್ತಿ, ವಿಹಿತವಾದಂತಹ ಭಗವಂತನ ಧ್ಯಾನಾದಿಗಳನ್ನು ಸ್ಮರಣಾದಿಗಳನ್ನು ಮಾಡುವುದರಲ್ಲಿ ಪ್ರವೃತ್ತಿ, ಲೌಕಿಕ ವಿಷಯಗಳಿಂದ ನಿವೃತ್ತಿ, ಇದೆಲ್ಲವೂ ಶ್ರೀಮದಾಚಾರ್ಯರ ಕರುಣೆಯಿಂದ.
ನ್ಯಾಯದೀಪಿಕಾ ಪ್ರಮೇಯ ದೀಪಿಕಾಗಳಲ್ಲಿ ಶ್ರೀಮದ್ ಆಚಾರ್ಯರ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ ಟೀಕಾಕೃತ್ಪಾದರು ಇದನ್ನು ಬಹಳ ಮಹತ್ವ ಕೊಟ್ಟು ಹೇಳ್ತಾರೆ. ಯಾವುದೇ ಕರ್ಮಗಳನ್ನು ಮಾಡುವಾಗ ಸಮರ್ಪಣೆ ಇದು ಬಹಳ ಮಹತ್ವದ್ದು. ಆದಿ ಮಧ್ಯ ಅಂತಗಳಲ್ಲಿ ಸಮರ್ಪಣೆ ಮಾಡಬೇಕು. ಕೇವಲ ಅಂತ್ಯದಲ್ಲಿ ಸಮರ್ಪಣೆ ಮಾಡಿದರೆ ತ್ರೈವಿಧ್ಯರಾಗ್ತಾರೆ. ಭಾಗವತರು ಅಂತ ಅನಿಸಿಕೊಳ್ಳಬೇಕಾದರೆ, ಭಗವದ್ಭಕ್ತರು ಅಂತಾಗಬೇಕಾದರೆ ಆದಿ ಮಧ್ಯಾಂತಗಳಲ್ಲಿ ಅರ್ಪಣೆ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ಹೇಳಿದ ತತ್ವವನ್ನು ತಿಳಿಸಿಕೊಟ್ಟ ಮಹಾನುಭಾವರು ತಾವು ಅನುಷ್ಠಾನದಲ್ಲಿ ತರದೇ ಇರ್ತಾರೆ ಮಹಾರಾಯರು. ಆ ಅರ್ಪಣೆಯನ್ನು ಹೇಗೆ ಮಾಡೋದು? ಮತ್ತೆ ಗುರುಗಳ ದ್ವಾರ, ಶ್ರೀಮದ್ ಆಚಾರ್ಯರ ದ್ವಾರ ಅರ್ಪಣೆ ಮಾಡೋದು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ನಾವು ಕೇಳುತ್ತೇವೆ. ಪಂಡಿತರಲ್ಲ, ಆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಾವು ಮಾಡುವ ಕರ್ಮಗಳನ್ನು ಸಮರ್ಪಣೆ ಮಾಡುವ ಬಗೆಯನ್ನು ಕಂಡು ನಿಬ್ಬೆರಗಾಗಿ ಕುಳಿತಿದ್ರಂತೆ. ಎಲ್ಲ ಪಾಠ ಎಲ್ಲ ಮುಗಿದ ಮೇಲೆ ಕೃಷ್ಣಾರ್ಪಣ ಮಸ್ತು ಅನ್ನೋವರಲ್ಲ ಮಹಾರಾಯರು. ಪೂಜಾ ಎಲ್ಲ ಮುಗಿದ ಮೇಲೆ ಒಂದು ಸಲ ಕೃಷ್ಣಾರ್ಪಣ ಮಸ್ತು ಅನ್ನೋವರಲ್ಲ. ಒಂದು ಆಚಮನ ಮಾಡಿದರೆ ಸತ್ಯನಾಥರ ಸ್ಮರಣೆ ಮಾಡಬೇಕು. ಅವರು ಸತ್ಯನಾಥರಲ್ಲಿ ಅಂತರ್ಯಾಮಿಯಾದ, ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ರಾಮದೇವರಿಗೆ ಅರ್ಪಣೆ. ಒಂದು ಪ್ರಾಣಾಯಾಮ ಮಾಡಿದರೆ ಅರ್ಪಣೆ, ಮಂಗಳಾರತಿ ಮಾಡಿದರೆ ಸರಿ, ಒಂದು ಶ್ಲೋಕ ಪಾಠ ಹೇಳಿದರೆ ಸರಿ. ಗುರುಗಳಿಗೆ ದೇವರಿಗೆ ಅರ್ಪಣೆ ಮಾಡದೆ ಮುಂದೆ ಹೋಗ್ತಿರಲಿಲ್ಲ. ಈ ವಿಚಿತ್ರ ಕ್ರಮವನ್ನು ಕಂಡು ಆಶ್ಚರ್ಯಚಕಿತರಾದರೂ ವಿದ್ವಾಂಸರಲ್ಲ ಅಂತ ವರ್ಣನೆ ಬರ್ತದೆ. ಟೀಕಾಕೃತ್ಪಾದರ ದಾಸಾನುದಾಸರಾದ ಸತ್ಯಾಭಿನವ ತೀರ್ಥರೇ ಹೀಗೆ ಮಾಡಬೇಕಾದರೆ ಟೀಕಾಕೃತ್ಪಾದರ ಶ್ರದ್ಧೆ ಎಂಥದ್ದು, ಅವರ ಅನುಸಂಧಾನ ಎಂಥದ್ದು ಅನ್ನುವುದನ್ನು ನಾವು ಕಾಣಬಹುದು. ಅವರ ವಿನಯ ಎಂಥದ್ದು. ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮಗಳಲ್ಲಿ ಕೆಲವು ಶಬ್ದಗಳು ಜೊತೆಯಾಗಿ ಬರ್ತವೆ, ಒಂದಕ್ಕೊಂದು ಸಂಬಂಧ ಇದ್ದ ಹಾಗೆ ಇರ್ತದೆ. ಅದು ಬಹಳ ಅದ್ಭುತ. ಅಂತಹ ವ್ಯಾಖ್ಯಾನಗಳೆಲ್ಲ ಮಹನೀಯರು ಹಿಂದೆ ಮಾಡಿದ್ದಾರೆ. ಇದನ್ನು ಗಮನಿಸಿ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರು ಈ ಮಹಾನುಭಾವರಲ್ಲಿ ಭಾರೀ ವಿನಯ ಇದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರನೇ ಜಯ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಯಾಕೆಂದರೆ ಅವೆರಡೂ ಕೂಡಿ ಬಂದಿವೆ. ವಿನಯೋ ಜಯ, ಸತ್ಯಸಂಧ ದಾಶಾರ್ಹ ಸಾತ್ವತಾಂ ಪತಿ. ವಿನಯೋ ಜಯ ಸತ್ಯಸಂಧೋ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿರಬಹುದು, ಮಾಡ್ತಾನೇ ಇದ್ದರು ನಿರಂತರವಾಗಿ ಅಕ್ಷೋಭ್ಯತೀರ್ಥರು ಮಹನೀಯರು. ಓಹೋ, ವಿನಯ ಶಿಖಾಮಣಿಗಳಾದಂತಹ ಇವರಿಗೆ ಏನು ಹೆಸರಿಡ್ಬೋದು? ಜಯ ಅಂತ ಹೆಸರಿಡೋಣ. ವಿನಯಪೂರ್ಣರಾದ ಜಯರು, ವಿನಯೋ ಜಯ ಅನ್ನೋದಕ್ಕಾಗಿ ಜಯತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಅಂತಹ ವಿನಯ, ಅಂತಹ ಅನುಸಂಧಾನ, ಅಂಥ ಭಕ್ತಿ. ನ ಶಬ್ದಾಬ್ಧೌ ಗಾಢಾ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾ ನ ಶಬ್ದಾಬ್ಧೌ ಗಾಢಾ. ದೇವರಿಗೆ ಸಂಬೋಧನೆ ಮಾಡ್ತಾರವರು. ಸ್ವಾಮಿನ್ ಗುರುಗಳಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಮ ದಯಾಪಾತ್ರನಾಗಿ, ಅವರ ಕೂಸಾಗಿ, ಅವರ ಶಿಷ್ಯನಾಗಿ, ಅವರ ದಾಸಾನುದಾಸನಾಗಿ, ಅವರ ಪ್ರಶಿಷ್ಯನಾಗಿ ನಿನ್ನ ಸ್ಮರಣೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ನಿನ್ನ ಸ್ಮರಣಪೂರ್ವಕವಾಗಿ ಈ ಗ್ರಂಥದ ರಚನೆಯನ್ನು ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಬಂದರೂ ತಪ್ಪಾದೀತು. ಆ ಸ್ಮರಣೆ ಮಾಡುವ ಭಾಗ್ಯವು ಶ್ರೀಮದಾಚಾರ್ಯರ ಅನುಗ್ರಹದಿಂದ ಸಿಕ್ಕಿದೆ. ಒಂದು ವೃಂದಾವನದ ದರ್ಶನ ಮಾಡಿದರೆ ಸತ್ಯಾಭಿನವರು ಟೀಕಾಕೃತ್ಪಾದರ ದರ್ಶನ ಮಳಖೇಡದಲ್ಲಿ ಮೂಲ ವೃಂದಾವನ ಟೀಕಾಕೃತ್ಪಾದರ ದರ್ಶನ ನನಗಾದದ್ದು ಸತ್ಯನಾಥರ ಅನುಗ್ರಹದಿಂದ ಅಂತಾರೆ. ಸತ್ಯನಿಧಿಗಳ ದರ್ಶನ ಮಾಡ್ತಾರೆ ನಿವೃತ್ತಿ ಸಂಗಮದಲ್ಲಿ. ಸತ್ಯನಿಧಿಗಳ ದರ್ಶನ ಆದದ್ದು ನಮ್ಮ ಗುರುಗಳಾದ ಸತ್ಯನಾಥರ ಅನುಗ್ರಹದಿಂದ ಅಂತಾರೆ. ರಘುತ್ತಮ ತೀರ್ಥರ ದರ್ಶನ ಮಾಡಿದರೆ ಸತ್ಯನಾಥರ ಅನುಗ್ರಹದಿಂದ ಅಂತಾರೆ. ಹಾಗೆ ಸರ್ವೋತ್ತಮನಾದ ನಿನ್ನ ಸ್ಮರಣೆಯನ್ನು ಮಾಡ್ತಾ, ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ. ಯದ್ಯಪಿ ಗ್ರಂಥ ಇನ್ನೂ ಪ್ರಾರಂಭ ಆಗ್ತಾ ಇದೆ, ಮುಂದೆ ಇದೆ ಗ್ರಂಥ. ಆದರೆ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಮುಂದೆ ಮಾಡುವುದನ್ನು ಸಮರ್ಪಣೆ ಮಾಡಬೇಕು ಅಂತಿದೆ. ಆ ಅರ್ಪಣೆಯನ್ನು ಸಮರ್ಪಣೆ ಮಾಡಬೇಕು ಅಂತಿದೆ ಭಗವದ್ಗೀತೆಯಲ್ಲಿ. ಬ್ರಹ್ಮಾರ್ಪಣಂ, ಅರ್ಪಣವೂ ಬ್ರಹ್ಮಾಧೀನ ಅಂತ ತಿಳಿಯಬೇಕಂತೆ. ಹಾಗೆ ಆ ಅರ್ಪಣ ಪರಬ್ರಹ್ಮಾಧೀನವೂ ಹೌದು, ಅಪರಬ್ರಹ್ಮರಾದ ಭಾವಿಬ್ರಹ್ಮರಾದ ಶ್ರೀಮದಾಚಾರ್ಯರ ಅಧೀನವೂ ಹೌದು ಅನ್ನುವುದಕ್ಕೋಸ್ಕರ ಬ್ರಹ್ಮಾರ್ಪಣಂ,
ನಾನೇನು ಭಗವತ್ ಸ್ಮರಣಪೂರ್ವಕವಾಗಿ ಅರ್ಪಣೆಯನ್ನು ಮಾಡ್ತೇನೆ ಅದು ಬ್ರಹ್ಮಾಧೀನ, ಅಪರಬ್ರಹ್ಮರಾದ ಭಾವಿಬ್ರಹ್ಮರಾದ ಶ್ರೀಮದ್ ಆಚಾರ್ಯರ ಅಧೀನ. ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ. ಆದ್ದರಿಂದಲೇ ಹೇ ನ ಶಬ್ದ ಅಂದರೆ ಪರಮಾತ್ಮ, ಶಬ್ದಾತಿಗಃ ಶಬ್ದಗಳನ್ನು ಮೀರಿದ್ದವ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವ ಶಬ್ದಗಳು ಸೆರೆ ಹಿಡಿಯಲು ಸಾಧ್ಯವಾಗದ ಅನಂತವಾದ ಗುಣಗಳ ಭಾಂಡಾರದಿಂದ ತುಂಬಿದಂತಹ ವ್ಯಕ್ತಿ ಆ ಭಗವಂತ ಅನ್ನೋದಕ್ಕಾಗಿ ಆ ಪರಮಾತ್ಮನನ್ನು ನ ಶಬ್ದ ನ ವಿದ್ಯತೆ ಶಬ್ದ ಯಸ್ಯ ಸಹ ನ ಶಬ್ದ ವಾಚಕತೆಯ, ಅರ್ಥಾತ್ ಎಲ್ಲ ಶಬ್ದಗಳು ದೇವರಿಗೆ ವಾಚಕ. ಆದರೆ ಯಾವ ಶಬ್ದಗಳು ಪರಮಾತ್ಮನನ್ನು ಪರಿಪೂರ್ಣವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಶಬ್ದೋ ನಯತ್ರ ಪುರುಕಾರಕವಾನ್. ಅದನ್ನೇ ಮತ್ತೊಂದು ಭಾಷೆಯಲ್ಲಿ ಹೇಳಿದರು, ಅಶಬ್ದಮಸ್ಪರ್ಶಮರೂಪಮವ್ಯಯಂ ಶಬ್ದೋ ನಯತ್ರ ಪುರುಕಾರಕವಾನ್ ಶಬ್ದಾತಿಗಃ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಎಲ್ಲ ಶ್ರುತಿ ಸ್ಮೃತಿಗಳ ಭಾವಗಳನ್ನು ಪುಟ್ಟ ಶಬ್ದದಲ್ಲಿ ಸೆರೆ ಹಿಡಿದು ಹೇಳ್ತಾರೆ ನ ಶಬ್ದ. ಹೇ ನ ಶಬ್ದ, ಶಬ್ದಾಗೋಚರನಾದಂತಹ ಸ್ವಾಮಿಯೇ, ಮುಂದೆ ನಾವು ಬರೆಯುವಂತಹ ಗ್ರಂಥಗಳ ಶಾಬ್ದಿಕ ಪ್ರಪಂಚದ ಸೆರೆಯಲ್ಲಿ ನಿನ್ನನ್ನು ಹಿಡಿತೇವೆ ಅನ್ನುವ ಭ್ರಮೆಯೂ ನಮಗಿಲ್ಲ. ಯಾವ ಶಬ್ದಕ್ಕೂ ಪೂರ್ಣವಾಗಿ ಸಿಗದವ ನೀನು ಅಂತ ಗೊತ್ತಿದ್ದೇ ನಿನ್ನ ಬಗ್ಗೆ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ತಕ್ಕ ಮಟ್ಟಿಗೆ ಪೂರ್ಣವಾಗಿ ಹೇಳ್ತೇವೆ ಎನ್ನುವ ಅಹಂಕಾರ ನಮಗಿಲ್ಲ. ಆ ಎಚ್ಚರ ಉಂಟು. ನ ಶಬ್ದ, ಶಬ್ದಗಳಿಗೆ ಪೂರ್ಣವಾಗಿ ನಿಲುಕದವನೇ. ಅಬ್ಧೌ ಗಾಢಾಃ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ. ಅಬ್ಧೌ ತ್ವಯಿ ಗಾಢಾಃ. ಅಬ್ಧಿಯಾದ ನಿನ್ನಲ್ಲಿ ಪೂರ್ಣವಾಗಿ ಗಾಢರಾಗಿದ್ದೇವೆ, ಮಗ್ನರಾಗಿದ್ದೇವೆ, ಆಸಕ್ತರಾಗಿದ್ದೇವೆ. ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಅನುಸಂಧಾನ ಮಾಡುವುದರಲ್ಲಿ ಪೂರ್ಣವಾಗಿ ಆಸಕ್ತರಾಗಿದ್ದೇವೆ. ಅರ್ಥಾತ್ ಶಬ್ದಾಗೋಚರ ನಿನ್ನನ್ನು ಪೂರ್ಣವಾಗಿ ಬಣ್ಣಿಸಲು ಸಾಧ್ಯವಿಲ್ಲ. ಆದರೆ ಏನು ಯಥಾಶಕ್ತಿ ವರ್ಣನೆ ಮಾಡುವವರಿದ್ದೇವೆ ಮುಂದೆ, ಅದನ್ನು ಮೊದಲೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀನು ಅಬ್ಧಿ. ಅಬ್ಧಿ ಅಂದರೆ ಎಲ್ಲ ಕರ್ಮಗಳನ್ನು ಯಾರಿಗೆ ಸಮರ್ಪಣೆ ಮಾಡಬೇಕೋ ಅವನು ಅಬ್ಧಿ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ಅಬ್ಧಿ ಅಂದರೆ ಏನು? ಆಪಹ ಧೀಯಂತೆ ಅಸ್ಮಿನ್ನಿತಿ ಅಬ್ಧಿ. ಆಪಹ ಅಂದ್ರೇನು? ಕರ್ಮಗಳು ಅಂತ ಅರ್ಥ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ನಾವು ನೀವು ಎಲ್ಲರೂ ಮಾಡಿದ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವಂತಹ ಏಕೈಕ ಮಹಾನುಭಾವರು ವಾಯುದೇವರು. ಮಾರುತ್ಯೇವ ಯತಶ್ಚೇಷ್ಟಾಃ ಸರ್ವಾಃ. ಈಶಾವಾಸ್ಯ ಭಾಷ್ಯದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು, ಎಲ್ಲರೂ ಮಾಡುವ ಎಲ್ಲ ಕಾರ್ಯಗಳನ್ನು, ಅರ್ಥಾತ್ ಸರಸ್ವತ್ಯಾದಿಗಳು ಮಾಡುವ ಎಲ್ಲ ಕಾರ್ಯಗಳನ್ನು ತಾವು ಒಳಗೆ ನಿಂತು ಮಾಡಿಸುವವರು ವಾಯುದೇವರು. ಅದಕ್ಕಾಗಿ ಅವರು ಸಮರ್ಪಣೆ ಮಾಡ್ತಾರೆ. ಕೆಲವರೆಲ್ಲ ಸಮರ್ಪಣೆ ಮಾಡ್ತಿರ್ತಾರೆ ಯಾರೋ ಮಾಡಿದ್ದಕ್ಕೆ, ಯಾರೋ ಸೇವೆ ಮಾಡಿಸಿರ್ತಾರೆ, ಇವರು ಬಂದು ಕೃಷ್ಣಾರ್ಪಣ ಅಂದುಬಿಡ್ತಾರೆ. ಈ ಪ್ರಶ್ನೆ ನಾವು ಮಾಡಿದ್ದಲ್ಲ, ಟೀಕಾಕೃತ್ಪಾದರು ಮಾಡಿಕೊಳ್ತಾರೆ. ಈಶಾವಾಸ್ಯ ಭಾಷ್ಯ ಟೀಕೆಯಲ್ಲಿ ಯಾರ್ಯಾರೋ ಮಾಡಿದ ಕರ್ಮಗಳನ್ನು ಸಮರ್ಪಣೆ ಮಾಡುವುದಕ್ಕೆ ವಾಯುದೇವರು ಯಾರು, ಅವರು ಯಾಕೆ ಮಾಡಬೇಕು ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ, ಯಾರ್ಯಾರೋ ಮಾಡಿದ್ದಲ್ಲ, ಅದು ವಾಯುದೇವರೇ ಎಲ್ಲ ಜೀವರಿಗೆ ಪ್ರೇರಕರಾಗಿ ಅವರೆಲ್ಲರಿಂದ ಆ ಕರ್ಮಗಳನ್ನು ಮಾಡಿಸಿದವರು, ಮುಖ್ಯವಾಗಿ ಮಾಡಿದವರು ಅವರೇ. ಸಮರ್ಪಣೆ ಮಾಡೋದಕ್ಕೆ ನಮಗೇ ಅಧಿಕಾರ ಇಲ್ಲ, ಬಹಳ ಸ್ವಲ್ಪ ಇದೆ. ನಿಜವಾದ ಅಧಿಕಾರ ಇರೋದು ವಾಯುದೇವರಿಗೆ. ಹೀಗಾಗಿ ಆ ವಾಯುದೇವರು ಸಕಲ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಹೀಗಾಗಿ ಭಗವಂತನಿಗೆ ಎಲ್ಲ ನೀರುಗಳು ಒತ್ತಟ್ಟಿಗೆ ಸೇರ್ತವೆ. ಎಲ್ಲಿ? ಸಮುದ್ರದಲ್ಲಿ. ಆಪಹ ಧೀಯಂತೆ ಅಸ್ಮಿನ್ನಿತಿ ಅಬ್ಧಿ ಅಂದರೆ ಸಮುದ್ರ. ಆಪಹ ಅನ್ನುವುದಕ್ಕೆ ವೈದಿಕ ಭಾಷೆಯಲ್ಲಿ ಕರ್ಮಗಳು ಅಂತ ಅರ್ಥ. ನೀರು ಮಾಡುವ ಕೆಲಸ ಏನು? ತೊಳೆಯುವ ಕೆಲಸ, ಶುದ್ಧ ಮಾಡುವ ಕೆಲಸ. ಅದೇ ಕೆಲಸವನ್ನು ನಮ್ಮ ಪುಣ್ಯ ಕರ್ಮಗಳು ಮಾಡ್ತವೆ. ನೀರು ನಮ್ಮ ಮೈಯನ್ನು ತೊಳೆದರೆ ಪುಣ್ಯಕರ್ಮಗಳು ನಮ್ಮ ಮನಸ್ಸಿನೊಳಗಿನ ಪಾಪವೆಂಬ ಕೊಳಚೆಯನ್ನು ತೊಳೆಯುತ್ತದೆ. ಆದ್ದರಿಂದ ಆಪಹ ಅಂದರೆ ನೀರು ಅಂತೂ ಅರ್ಥ, ನೀರಿನಂತೆ ನಮ್ಮ ಮನಸ್ಸನ್ನು ತೊಳೆಯುವ ಕರ್ಮಗಳು ಅಂತೂ ಅರ್ಥ. ಅನ್ನುವುದಕ್ಕಾಗಿ
ಅಂತಹ ಕರ್ಮಗಳನ್ನು ವಾಯುದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಹೀಗಾಗಿ ಎಲ್ಲ ಜೀವರಾಶಿಗಳು ಮಾಡಿದ ಎಲ್ಲ ಕರ್ಮಗಳು, ಎಲ್ಲ ನಮಸ್ಕಾರಗಳು, ಎಲ್ಲ ಸೇವೆಗಳು ಯಾರಿಗೆ ಬಂದು ಸೇರ್ತವೆ? ಪರಮಾತ್ಮನಿಗೆ ಬಂದು ಸೇರ್ತವೆ. ಹೀಗಾಗಿ ಆ ಪರಮಾತ್ಮ ಏನಾದ? ಅಬ್ಧಿ ಆಪಹ. ಎಲ್ಲ ಕರ್ಮಗಳು ಯಾರಲ್ಲಿ ಸಮರ್ಪಿತವಾಗುತ್ತೋ ಅವನು ಅಬ್ಧಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲ ಕರ್ಮಗಳೂ ದೇವರಿಗೆ ಸೇರ್ತದೆ. ಯಾವುದೇ ದೇವತೆಗಳಿಗೆ ಮಾಡಿದ ನಮಸ್ಕಾರವೂ ದೇವರಿಗೆ ಸೇರ್ತದೆ. ಹೀಗಾಗಿ ಆ ಪರಮಾತ್ಮ ಏನವನು? ಅವನೇ ಅಬ್ಧಿ, ಅವನೇ ಸಾಗರ. ಸಾಗರದಂತೆ ಎಲ್ಲವೂ ಅವನಲ್ಲಿ ಸೇರುತ್ತೆ ಎನ್ನುವುದು ಬರೀ ಉದಾಹರಣೆ ಮಾತ್ರ ಅಲ್ಲ, ಶಬ್ದದ ಅರ್ಥವೂ ಹೌದು. ಆಪಹ ಅನ್ನುವುದಕ್ಕೆ ಕರ್ಮ ಅಂತ ಅರ್ಥ ಇದೆ. ಎಲ್ಲ ಕರ್ಮಗಳು ಯಾರಿಗೆ ಸೇರುತ್ತೋ, ಎಲ್ಲ ಕರ್ಮಗಳ ಸಮರ್ಪಣೆ ಯಾರಿಗಾಗುತ್ತೋ ಅಂತಹ ಪರಮಾತ್ಮ ಅಬ್ಧಿ. ಅಂತಹ ಪರಮಾತ್ಮನಲ್ಲಿ ನಾವು ಆಸಕ್ತರಾಗಿದ್ದೇವೆ, ಅವನ ಸ್ಮರಣೆಯನ್ನು ಮಾಡುತ್ತೇವೆ. ಇದರ ಅರ್ಥ ಏನು ನೋಡಿ. ನಾವು ಮಾಡಿದ ಎಲ್ಲ ಕರ್ಮಗಳನ್ನು ವಾಯುದೇವರು ಯಾವ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೋ ಅನ್ನುವ ಕಾರಣಕ್ಕಾಗಿಯೇ ಯಾರನ್ನು ಅಬ್ಧಿ ಅಂತಂತಾರೋ ಅಂತಹ ಪರಮಾತ್ಮನಲ್ಲಿ ನಾವು ಆಸಕ್ತರಾಗಿದ್ದೇವೆ ಅನ್ನುವುದರಿಂದ ಧ್ವನಿತಾರ್ಥ ವಾಯುದೇವರ ದ್ವಾರ ಮುಂದೆ ಮಾಡುವ ಸಮಗ್ರ ಗ್ರಂಥ ರಚನೆಯ ಕರ್ಮವನ್ನು ಪ್ರಾರಂಭದಲ್ಲಿಯೇ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಎನ್ನುವ ರೀತಿಯಲ್ಲಿ ನ ಶಬ್ದ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನ. ಶ್ರೀಮದಾಚಾರ್ಯರ ಕೃಪೆ, ಅವರ ಉಪದೇಶದ ಬಲದಿಂದ ಅಬ್ಧೌ ಗಾಢಾ ಸರ್ವಕರ್ಮ ಸಮರ್ಪಣೆಗೆ ಯೋಗ್ಯನಾದ ನಿನ್ನ ಸ್ಮರಣೆಯಲ್ಲಿ ಪೂರ್ಣ ಆಸಕ್ತರಾಗಿ ಈ ಕರ್ಮದ ಸಮರ್ಪಣೆಯನ್ನು ಪ್ರಾರಂಭದಲ್ಲಿಯೇ ಮಾಡ್ತಾ ಇದ್ದೇವೆ. ನ ಶಬ್ದ ಅಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾಃ. ಹಾಳು ಹರಟೆಯಲ್ಲಿ ನಮಗೆ ಆಸಕ್ತಿ ಇಲ್ಲ. ಹೇ ನಿಗಮ, ಸಕಲ ನಿಗಮ ವೇದ್ಯನಾದಂತಹ ಪರಮಾತ್ಮನೇ. ಹಿಂದಿನ ಶಬ್ದ ಅಂತಂದು ಕೂಡಲೇ ಯಾವ ಶಬ್ದಗಳಿಂದಲೂ ವಾಚ್ಯ ಅಲ್ಲ ಅಂತ ಎಲ್ಲಾದರೂ ಭ್ರಾಂತಿ ಬಂದೀತು. ಪೂರ್ಣವಾಗಿ ತಿಳಿಯಲ್ಪಡುವವನಲ್ಲ ಅಂತ ಇಷ್ಟೇ ಅರ್ಥ. ನಿಜವಾಗಿ ನೋಡಿದರೆ ಅವನು ನಿಗಮ ವೇದ್ಯನಾದದ್ದರಿಂದ ಅವನಿಗೆ ನಿಗಮ ಅಂದರು. ಹೇ ನಿಗಮ, ಸಕಲ ನಿಗಮ ವೇದ್ಯನಾಗಿರತಕ್ಕಂತಹ ಪರಮಾತ್ಮನೇ. ಚರ್ಚಾಸು ನ ಚತುರಾಃ. ಹಾಳು ಹರಟೆ, ಸಾಂಸಾರಿಕವಾದ ಪ್ರಾಪಂಚಿಕವಾದ ವಿಷಯಗಳ ಚರ್ಚೆ ಏನಿದೆ ಅವುಗಳಲ್ಲಿ ನಮಗೆ ಆಸಕ್ತಿ ಇಲ್ಲ, ಹರಟೆಯೊಳಗೆ ಆಸಕ್ತಿ ಇಲ್ಲ. ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನ. ನಮ್ಮ ಗುರುಗಳ ಅನುಗ್ರಹದಿಂದ, ಶ್ರೀಮದಾಚಾರ್ಯರ ಕೃಪೆಯಿಂದ ಪರಮಾತ್ಮ ನಿನ್ನಲ್ಲಿ ನಾವು ಮಗ್ನರಾಗಿದ್ದೇವೆ. ಅಬ್ಧೌ ಮಗ್ನಾಃ ಚರ್ಚಾಸು ನ ಚತುರಾಃ. ಚರ್ಚೆಗಳಲ್ಲಿ ಆಸಕ್ತರಾಗಿಲ್ಲ ಅಂದರೆ ಪರವಾಗಿಲ್ಲ. ಚತುರಾಹನ ಏನು? ಹರಟೆ ಹೊಡೆಯೋ ಕಲೆ ಇಲ್ವಾ? ಅದು ದೊಡ್ಡತನ ಆಗುತ್ತಲ್ವ. ಆ ಕಲೆ ಬೇಡ ಅಂತಾರೆ ಟೀಕಾಕೃತ್ಪಾದರು. ಇನ್ನೊಂದು ಅರ್ಥ ಮೊನ್ನೆ ತಿಳಿದಿದ್ರಿ, ಚತುರ ಅಂದರೆ ಭಿಕ್ಷುಕ ಅಂತ. ಇದರ ಸ್ವಾರಸ್ಯ ಏನು ಗೊತ್ತಲ್ಲ, ಹೇಳಬೇಕಾಗಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಹರಟೆ ಹೇಗೆ ಹೊಡಿತೀರಿ ನೀವೆಲ್ಲ? ಏನೂ ಸಂಬಂಧ ಇಲ್ಲದ ವಿಷಯದ ಬಗ್ಗೆ ಅದೆಷ್ಟು ಚಿಕಿತ್ಸಕ ಬುದ್ಧಿಯಿಂದ ಏನಾಯಿತು, ಏನು ಪಕ್ಕದ ಮನೆಯವರ ಸುದ್ದಿ ಏನು, ನಿನಗೆ ಯಾಕೆ ಬೇಕು? ಅಲ್ಲ, ಅದು ಏನು ಅಂತ ಕೇಳಿ ಅಕ್ಕಪಕ್ಕದ ಮನೆಯ ಸುದ್ದಿಗಳು, ನೆರೆಹೊರೆಯ ಊರಿನ ಸುದ್ದಿಗಳು, ಸಂಬಂಧವಿಲ್ಲದ ಜಗತ್ತಿನ ಯಾವುದೋ ಮೂಲೆಯಲ್ಲಿದ್ದಂತಹ ವ್ಯಕ್ತಿಗಳ ವಿಚಾರವನ್ನೂ ಇಂಟರ್ನೆಟ್ ಮೂಲಕವಾಗಿ ಅದೇನು ಅಂತ ಬೇಡಿ ಕಾಡಿ ತಿಳಿದುಕೊಳ್ತೀರಲ್ಲ. ಚತೇ ಯಾಚನೆ ಚತುರಾಹ ನಚ ನಿಗಮ ಚರ್ಚಾಸು ಚತುರಾಹ. ಹಾಗೆ ಕಾಡಿ ಬೇಡಿ ಚಿಕಿತ್ಸಕ ಬುದ್ಧಿಯಿಂದ ಬೆನ್ನಹತ್ತಿ ಕದ್ದು ಮುಚ್ಚಿ ವಿಷಯ ಸಂಗ್ರಹ ಮಾಡಿ ತಿಳಿದುಕೊಳ್ಳುವಂತಹ ದುಷ್ಪ್ರವೃತ್ತಿ ಸರ್ವಥಾ ಇಲ್ಲ. ಯಾಕೆ ಬೇಕು? ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ. ಅವರ ಕಾರುಣ್ಯ ಇದೆ, ಅವರ ಕಾರುಣ್ಯದ ಮಾರ್ಗದೊಳಗೆ ನಾವಿದ್ದೇವೆ. ಏನು ಹೇಳಿದ್ದಾರೆ ನಮಗೆ ನಮ್ಮ ಗುರುಗಳು? ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದ ಎಂದಿದ್ದಾರೆ. ನಾನು ಯಾಕೆ ಲೌಕಿಕ ಚರ್ಚೆಯನ್ನು ಮಾಡಲಿ? ಹೇ ನಿಗಮ, ಚರ್ಚಾಸು ನ ಚತುರಾಹ ಅಬ್ಧೌ ಮಗ್ನ. ನಿನ್ನಲ್ಲಿ ನನಗೆ ಆಸಕ್ತಿ ಇದೆ.
ಯಾವ ಲೌಕಿಕ ಚರ್ಚೆಯಲ್ಲಿಯೂ ನಮಗೆ ಆಸಕ್ತಿ ಇಲ್ಲ. ಇದೆಲ್ಲ ಯಾಕೆ ಹೇಳಿಕತ್ತಾರೆ? ನೀವು ಹೀಗಿರ್ರಿ ಅಂತ ನಮಗೆ ತಿಳಿಸ್ಲಿಕ್ಕತ್ತಾರೆ. ಸ್ವಲ್ಪ ಬೇಜಾರಾಯ್ತಾ ನಿಮಗೆ? ಏನೋ ದೇವರು ಅವರು ಮಾತಾಡ್ಕೊಳ್ತಾ ಇದ್ದಾರೆ, ನಮ್ಮ ಸುದ್ದಿ ಯಾಕೆ ಬಂತಿಲ್ಲಿ ಅಂತ. ದೇವರಿಗೆ ಸಂಬೋಧನೆ ತಾನೇ ಮಾಡಿದ್ದು. ಹೇ ನ ಶಬ್ದ, ಹೇ ನಿಗಮ, ಹೇ ನ ಶಬ್ದ. ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಹೇ ನ ಶಬ್ದ. ಯಾರು ಸುಧಾ ಓದುವುದಕ್ಕೆ ಅಧಿಕಾರಿಗಳು? ಅಧೀತ ಪ್ರಕರಣ ಗ್ರಂಥತ್ವೇ ಸತಿ ಅನಧೀತ ಸುಧಾರೂಪ ಶಬ್ದತ್ವಂ ಬಾಲತ್ವಂ. ಅಂಥ ಬಾಲರು ತಾನೇ ಸುಧಾಕ್ಕೆ ಅಧಿಕಾರಿಗಳು. ನ ಶಬ್ದ. ಇನ್ನೂ ಮುಂದಿನ ಸೌಧ ಶಬ್ದಗಳ ಅಧ್ಯಯನ ಮಾಡದ ಸುಧಾ ವಿದ್ಯಾರ್ಥಿಗಳೇ, ಹೇ ನ ಶಬ್ದ. ಇನ್ನು ಮುಂದೆ ಓದಬೇಕು ತಾನೇ, ಓದಿದ್ರೆ ಮತ್ತೆ ಯಾಕೆ ಬರ್ತೀರಿ? ಹೇ ನ ಶಬ್ದ. ಇನ್ನೂ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಶ್ರೀಮದ್ ಅನುವ್ಯಾಖ್ಯಾನದ ಶಬ್ದಗಳ ಅಧ್ಯಯನವನ್ನು ಮಾಡಿದ ನಶಬ್ದರೇ, ಏನಿದೆ ಈ ಸುಧಾ ಗ್ರಂಥದ ಅಧ್ಯಯನದಿಂದ, ಅನುವ್ಯಾಖ್ಯಾನದ ಅಧ್ಯಯನದಿಂದ ಲಾಭ ಅಂತ ತಿಳಿಯಬೇಡಿ. ಅಬ್ಧವು ಮಗ್ನಾಹ, ಅದರೊಳಗೆ ಮುಳುಗಿ ಮುಳುಗಿ ಎದ್ದವನು ನಾನು, ಅದರ ರಸವನ್ನು ಕುಡಿದವನು. ಏನು ಅನುವ್ಯಾಖ್ಯಾನದ ರಸ, ಏನು ಅನುವ್ಯಾಖ್ಯಾನದ ಬ್ರಹ್ಮಸೂತ್ರಗಳ ಸ್ವಾರಸ್ಯ ಇದೆ ಅಂತ ಅನುಭವಿಸಿ ಅದರೊಳಗೆ ಇದ್ದಂತಹ ತಿಮಿಂಗಲ ನಾನು ಹೇಳ್ತಾ ಇದ್ದೇನೆ, ಕೇಳಿ ಬನ್ನಿ ಓದಿ ಅಂತಾರೆ. ನ ಶಬ್ದ. ಸಂಶಯ ಪಡಬೇಡ. ಅಬ್ಧವು ಗಾಢಾಹ, ನಾವು ಅಬ್ಧಿಯಲ್ಲಿ ಗಾಢರಾಗಿದ್ದೇವೆ. ಈ ಶಾಸ್ತ್ರ ಸಮುದ್ರದಲ್ಲಿ ಮುಳುಗೆದ್ದು ಅದರ ಆನಂದವನ್ನು ಅನುಭವಿಸಿದ್ದೇವೆ. ಬನ್ನಿ ಅಧ್ಯಯನವನ್ನು ಮಾಡಿ ಇದರ ಸೊಬಗನ್ನು ಕಾಣಿ, ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತಂತಾರೆ. ನ ಶಬ್ದ ಅಬ್ಧವು ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ. ಕುಯುಕ್ತಿಗಳ ಬಗ್ಗೆ, ಶುಷ್ಕವಾದ ತರ್ಕಗಳಲ್ಲಿ ನಮಗೆ ಆಸಕ್ತಿಯೇ ಇಲ್ಲ. ಏನು ಹೇಳಿದರೆ ಇದು ಹೀಗೆ ಯಾಕೆ ಆಗಬಾರ್ದು, ಹಾಗೆ ಯಾಕೆ ಆಗಬಾರ್ದು, ತಲೆಹರಟೆ ಮಾಡ್ತಾ ಯಾವುದೇ ವಿಧವಾದ ಪ್ರತ್ಯಕ್ಷದ ಆಗಮದ ಆಧಾರವಿಲ್ಲದ ಶುಷ್ಕವಾದ ತರ್ಕಗಳ ಕರ್ಕಶವಾದ ವಾಕ್ಯಾರ್ಥಗಳನ್ನು ಮಾಡುವ ದುರ್ಬುದ್ಧಿ ನಮಗಿಲ್ಲ. ನ್ಯಾಯೇ ಶುಷ್ಕ ತರ್ಕದಲ್ಲಿ ನಚ ಪ್ರೌಢ, ಅದರ ಪ್ರೌಢಿಮೆಯೇ ಬೇಡ. ಅದು ಕೇವಲ ಜನ್ಮ ಹಾಳು ಮಾಡುವುದು. ಯುಕ್ತಿಗಳು ಬಹಳ ದೊಡ್ಡ ಕೆಲಸ ಮಾಡ್ತವೆ ಪ್ರತ್ಯಕ್ಷ ಆಗಮಗಳ ಸಹಾಯ ಇದ್ದಾಗ. ನಚ ನ್ಯಾಯೇ ಪ್ರೌಢಾಹ. ಅಂತಹ ನ್ಯಾಯಗಳಲ್ಲಿ ನಾವು ಸರ್ವಥಾ ಆಸಕ್ತರಲ್ಲ. ಉತ್ತಮವಾದ ನ್ಯಾಯಗಳಿವೆ ನೋಡಿ, ಅಂತಹ ನ್ಯಾಯಗಳಲ್ಲಿ ಅವಶ್ಯವಾಗಿ ಇರೋದೇ ಬ್ರಹ್ಮಮೀಮಾಂಸಾ ಶಾಸ್ತ್ರ. ನ್ಯಾಯಗಳಿಂದ ಯುಕ್ತಿ, ಹೆಸರೇ ನ್ಯಾಯಸುಧಾ. ಯುಕ್ತಿಗಳ ಆಧಾರದಿಂದ ತತ್ವವನ್ನು ಮಂಡನೆ ಮಾಡುವುದು. ಎಂತಹ ಯುಕ್ತಿಗಳು? ಆಗಮದ ಸಹಾಯ ಇರುವಂತಹ ಯುಕ್ತಿಗಳು. ಅಂತಹ ಯುಕ್ತಿಗಳಿಂದ ತತ್ವಗಳ ನಿರೂಪಣೆಯನ್ನು ಮಾಡುವುದಕ್ಕೆ ಹೊರಟವರೇ ಹೊರತು ಶುಷ್ಕವಾದಂತಹ ಯುಕ್ತಿಗಳಿಂದ ಸರ್ವಥಾ ತತ್ವಗಳ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ, ತತ್ವಗಳನ್ನು ಅಲ್ಲಗಳೆಯೋದಕ್ಕೂ ಆಗೋದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ನ ಆನೇಯ ನ ಅಪನೇಯ ನ ಚ ನ್ಯಾಯೇ ಪ್ರೌಢಾಹ. ಏನು ಆಗಮಗಳ ಸಹಾಯ ಇರುವಂತಹ ಯುಕ್ತಿಗಳಿವೆ ಅವುಗಳಲ್ಲಿ ಆಸಕ್ತರಾಗಿ ಅಂತಹ ಯುಕ್ತಿಗಳಿಂದ ಶುದ್ಧವಾದ ತತ್ವಗಳ ಮಂಡನೆಯನ್ನು ಮಾಡುವುದಕ್ಕೆ ಹೊರಟಿದ್ದೇವೆ. ಶ್ರೀಮದ್ ಆಚಾರ್ಯರ ಕೃಪೆ ಇದ್ದದ್ದರಿಂದ ಅವರು ಆ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಶುಷ್ಕ ತರ್ಕದ ಹಾದಿಯಲ್ಲಿ ಎಂದಿಗೂ ಹೋದವರಲ್ಲ. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಓದಿದವರಿಗೆ ಗೊತ್ತು. ಒಂದು ಪ್ರಮೇಯವನ್ನು ಹೇಳಿದ ಕೂಡಲೇ ಪ್ರಾರಂಭವಾಗುತ್ತೆ ನೋಡಿ. ಉಪನಿಷತ್ ಭಾಷೆಗಳಲ್ಲಂತೂ ಮಾತುಗಳು ಬಹಳೇ ಕಡಿಮೆ. ಶ್ರೀಮದ್ ಆಚಾರ್ಯದು ಪುಂಖಾನುಪುಂಖವಾಗಿ ಪ್ರಮಾಣ ವಚನಗಳನ್ನು ಉದಾಹರಣೆ ಮಾಡ್ತಾರೆ. ಏನು ಶ್ರೀಮದ್ ಆಚಾರ್ಯರ ಅದ್ಭುತವಾದಂತಹ ವ್ಯಾಖ್ಯಾನದ ಶೈಲಿ! ಯಸ್ತತ್ ಪ್ರಸಾದಾದ ಅಖಿಲಾಂಶ್ಚ ವೇದಾನ್ ಸ ಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್ ವೇದೇತಿಹಾಸಾದಿ ಪುರಾಣಯುಕ್ತಾನ್ ಯಥಾವದ್ ಅನ್ಯಾಹ ಅಪಿ ಸರ್ವವಿದ್ಯಾ. ಎಲ್ಲವೂ ಮುಖೋದ್ಗತ, ಎಲ್ಲವೂ ಅವರಿಗೆ ಬುದ್ಧಿಗತ. ಕರತಲೆ ಖಲು ಕಂದುಕವತ್ ಸದಾ ಸಕಲಯ ಕಲಯ ಸಹ ವಿದ್ಯೆ. ಅಂತಹ ಸಕಲ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಶ್ರೀಮದಾಚಾರ್ಯರು ಪುಂಖಾನುಪುಂಖವಾಗಿ ಪ್ರಮಾಣಗಳನ್ನು ಕೊಟ್ಟು ಯುಕ್ತಿಗಳನ್ನು ಹೇಳಿ ತತ್ವಗಳನ್ನು ಸಮರ್ಥನೆ ಮಾಡುವ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ. ಅದೇನೊಂದು ಕಾರುಣ್ಯಪೂರ್ಣವಾದಂತಹ ಪ್ರಮೇಯಗಳ ನಿರ್ಣಯ ಮಾಡುವಂತಹ ಮಾರ್ಗವನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆ ಸರಣಿಯನ್ನು ನಾವು ಹೊಂದಿದ್ದಕ್ಕೆ ನ್ಯಾಯೇನ ಪ್ರೌಢ. ಶುಷ್ಕ ತರ್ಕದೊಳಗೆ ನಾವು ಆಸಕ್ತರಾಗಿಲ್ಲ, ಅದರೊಳಗೆ ಪ್ರೌಢಿಮೆಯನ್ನು ಪಡೆದು ಪಾಂಡಿತ್ಯವನ್ನು ತೋರಿಸಿಕೊಳ್ಳೋದಕ್ಕೆ ಹೋಗಿಲ್ಲ. ಅಚನ್ಯಾಯೇ ಪ್ರೌಢಾ.
ನ ಚ ವಿದಿತ ವೇದ್ಯ ಅಪಿ ವಯಂ. ಶಿಷ್ಯರೆಲ್ಲ ಆ ಟೀಕಾಕೃತ್ಪಾದರ ಎದುರಿನಲ್ಲಿ ಕುಳಿತಿದ್ದಾರೆ. ಯರಗೋಳದ ಗುಹೆ, ವಿದ್ಯಾರ್ಥಿಗಳಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಯತಿಗಳಿದ್ದಾರೆ, ಗೃಹಸ್ಥ ಶಿಷ್ಯರಿದ್ದಾರೆ, ಮಹಾನುಭಾವರೆಲ್ಲ ಇದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರು ಬರೆದಂತಹ ಗ್ರಂಥಗಳು, ಅವರ ಪಾಠ, ಅವರ ಪ್ರವಚನ, ಅವರು ಮಾಡುವಂತಹ ಉಪದೇಶ, ಅವರು ವಿಮರ್ಶೆ ಮಾಡುವಂತಹ ರೀತಿ, ವಿಶ್ಲೇಷಣೆ ಮಾಡುವಂತಹ ಧಾಟಿ, ಇವುಗಳೆಲ್ಲವನ್ನು ಕಂಡಂತಹ ಮಹಾನುಭಾವರಿಗೆ ಏನು ಸ್ವಾಮಿ ನಿಮ್ಮ ಎಂಥೆಂತಹ ಸಾಮಾನ್ಯ ಜ್ಞಾನಿಗಳು, ಸಾಮಾನ್ಯ ಪಂಡಿತರು ಅಂತಂದುಕೊಂಡವರು ಭಾರೀ ಭಾರೀ ಮೆರೀತಾ ಇದ್ದಾರೆ ಜಗತ್ತಿನೊಳಗೆ. ಇದೇನು ಪಾಂಡಿತ್ಯದ ಮೇರು, ಈ ಗುಹೆ ಏನು, ಇದರೊಳಗೆ ಕುಳಿತಿದ್ದೀರೇನು, ಈ ಕತ್ತಲಲ್ಲಿ ಒಂದು ಸಣ್ಣ ಮಿಣಿಮಿಣಿ ತುಪ್ಪದ ದೀಪವೋ ಎಣ್ಣೆ ದೀಪದೊಳಗೋ ಗ್ರಂಥಗಳನ್ನು ಬರಿತಾ ಇದ್ದೀರಿ. ರಾಜಾಶ್ರಯವನ್ನು ಪಡೆಯಬಾರ್ದ? ದೊಡ್ಡದಾಗಿರತಕ್ಕಂತಹ ಭವ್ಯವಾದ ಅರಮನೆಯೊಳಗೆ ಭಾರೀ ವೈಭವದಿಂದ ಯಾಕೆ ರಾಜಗುರುಗಳಾಗಿ ಮೆರೆಯಬಾರದು? ಗ್ರಂಥಗಳನ್ನು ಬರೀರಿ, ಬೇಡ ಅಂತಂದದ್ದು ಯಾಕೆ? ಸಾವಿರಾರು ಜನ ಶಿಷ್ಯರಾಗಬಹುದಲ್ಲ, ಇನ್ನೂ ಹೆಚ್ಚು ಜನ ಶಿಷ್ಯರಾಗ್ತಾರೆ, ಇನ್ನೂ ಹೆಚ್ಚು ನಿಮಗೆ ವೈಭವ. ಇದೇನಿದು? ಚೋಳದ ನುಚ್ಚು ತಿಂದು ನಾವೇನೋ ಭಿಕ್ಷೆ ಬೇಡಿ ಮೊದಲೇ ಆ ಊರು ಹಳ್ಳಿ, ಅಲ್ಲಿರತಕ್ಕಂಥವರು ಬಡವರು, ಯಥಾಶಕ್ತಿಯಾಗಿ ಅವರು ಕೊಡೋದು, ಅದರೊಳಗೂ ಬೇರೆ ಇನ್ನೇನು ತರೋ ಹಾಗಿಲ್ಲ. ಯಾವ ನಾಳಾದು ವಾಸ, ಆ ನುಚ್ಚನ್ನೇ ತರಬೇಕು. ತಂದದ್ದನ್ನು ಏನೋ ಈ ಒಂದು ವ್ರತ ಒಂದು ತಿಂಗಳು ಮಾಡೋದರೊಳಗೆ ಕಷ್ಟವಾಗಿರ್ತದೆ ಅನೇಕ ಜನರಿಗೆ. ಅಂಥದ್ದು ನಿತ್ಯ ವ್ರತ ಮಹಾನುಭಾವರಿಗೆ. ಏನು ಉಪ್ಪು ಖಾರ ಹುಳಿ ಏನೇನೋ ಹಾಕಿದ್ದಂತಹ ಪದಾರ್ಥಗಳನ್ನೆಲ್ಲ ಶುದ್ಧವಾದ ಮಡಿಯಲ್ಲಿ ಭಕ್ತಿಯಿಂದ ಶಿಷ್ಯರು ಭಿಕ್ಷೆ ಬೇಡಿ ತರಬೇಕು. ತಂದರೆ ಆ ಯರಗೋಳದ ತಟಾಕದೊಳಗೆ ಅದನ್ನು ಚೆನ್ನಾಗಿ ಎದ್ದಿ ಬಟ್ಟೆಯಲ್ಲಿ ಕಟ್ಟಿ 3 ಸಲ ಎದ್ದಿ ಉಪ್ಪು ಖಾರ ಹುಳಿ ರುಚಿ ಎಲ್ಲ ಸೋಸಿ ಹೋಗಬೇಕು. ಆ ನೀರಸವಾದಂತಹ ನುಚ್ಚಿನ ಮುದ್ದೆಯನ್ನು ಮಾತ್ರ ತಿಂದುಬೋದು. ಇದು ಯಾರು ಹೇಳಿದ್ದಾರೆ ವೈರಾಗ್ಯ? ಪಂಚಭಕ್ಷ ಪರಮಾನ್ನಗಳನ್ನು ಷಡ್ರಸಾನ್ನಗಳನ್ನು ತಿಂದು ಸುಖವಾಗಿ ಈ ವ್ಯಾಖ್ಯಾನಗಳನ್ನು ಮಾಡ್ಬೋದಲ್ಲ, ನಿಮ್ಮ ಜೊತೆಗೆ ನಾವು ಸುಖವಾಗಿರ್ಬೋದಲ್ಲ ಅಂತ. ದೊಡ್ಡ ದೊಡ್ಡ ಶಿಷ್ಯರಲ್ಲ, ಚಿಕ್ಕ ಚಿಕ್ಕ ಶಿಷ್ಯರು ಪಾಪ. ಭಗವಂತನನ್ನು ತಿಳಿಯುವುದಕ್ಕೆ, ಶ್ರೇಷ್ಠವಾದಂತಹ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಆ ತರಹದ ಯಾವುದೇ ಸುಖದ ಅಪೇಕ್ಷೆಯನ್ನು ಪಡಬಾರದು, ಪ್ರಸಿದ್ಧಿಯ ಅಪೇಕ್ಷೆಯನ್ನು ಪಡಬಾರದು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಶ್ರೀಮದಾಚಾರ್ಯರ ಕಾರುಣ್ಯ ನಮಗಿದೆಯಲ್ಲ, ಇನ್ಯಾವ ರಾಜರ ಆಶ್ರಯ ಬೇಕು ನಮಗೆ? ತ್ರೈಲೋಕ್ಯಾಚಾರ್ಯರು ಶ್ರೀಮದಾಚಾರ್ಯರು, ಜಗದ್ಗುರುಗಳು ಶ್ರೀಮದಾಚಾರ್ಯರು, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ. 14 ಲೋಕಗಳ ಐಶ್ವರ್ಯ ಇದೆ, ಒಡೆತನ ಇದೆ ಶ್ರೀಮದಾಚಾರ್ಯರಿಗೆ. ಅಂಥ ರಾಜರ ಆಶ್ರಯ ನಮಗಿದ್ದಾಗ ಇನ್ಯಾವ ರಾಜರ ಆಶ್ರಯ ಬೇಕು? ಯಾವ ರಾಜರ ಆಶ್ರಯ ಬೇಕಾಗಿಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಜಗತ್ತಿನ ಗುರುಗಳು, ಜಗತ್ತಿನ ರಾಜರು. ಅವರ ಪರಮಾನುಗ್ರಹ ನಮ್ಮ ಮೇಲೆ ಇದೆ. ಅವರ ಅನುಗ್ರಹ ಇದ್ದರೆ ದೇವರ ಅನುಗ್ರಹ ಇದೆ. ದೇವರ ಅನುಗ್ರಹ ಇದ್ದ ಮೇಲೆ ಇನ್ನೇನು ಬೇಕು? ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ. ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ಬಿಡಿ ಚಿಂತೆಯನ್ನು. ಓ ಆ ಥರ ಎಲ್ಲ ಹೇಳಿಬಿಟ್ರು ಶಿಷ್ಯರು ಹೇಳಿದ್ದಾರೆ ಅಂತ ಅಂದುಕೊಳ್ಳಿ. ಆ ತರಹ ಮನಸ್ಸು ಕರಗಿಸಿಕೊಂಡವರಲ್ಲ, ಶಿಷ್ಯರ ಮನಸ್ಸನ್ನು ಗಟ್ಟಿ ಮಾಡಿದವರು. ನ ಚ ವಿದಿತ ವೇದ್ಯ ಅಪಿ ವಯಂ. ದೇವರಿಗೆ ಹೇಳ್ತಾರೆ, ಮಾತಾಡಿದ್ದು ಶಿಷ್ಯರು, ಉತ್ತರ ಕೊಡೋದು ದೇವರಿಗೆ ಕೊಡ್ತಾರೆ ಅವರು. ಹೇ ವಿದಿತ, ಸರ್ವವಿದಿತನಾದಂತಹ ಭಗವಂತನೇ, ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ. ನ ಚ ವೇದ್ಯ, ನಾವ್ಯಾರಿಗೂ ವೇದ್ಯರಾಗೋದಿಲ್ಲ, ಪ್ರಸಿದ್ಧರಾಗೋದಿಲ್ಲ. ಇವತ್ತು ನಾವಿಷ್ಟೆಲ್ಲ ಈ ಮಾಧ್ಯಮಗಳ ಮೂಲಕ ಜಾಗತಿಕವಾಗಿ ಮಾತನಾಡ್ತಾ ಇದ್ದೇವೆ. ಏನಿದೆ ಆಗಿನ ಕಾಲದಲ್ಲಿ? ಗುಹೆಯಲ್ಲಿ ಬರೆದರೆ ಗುಹೆಯಲ್ಲಿಯೇ ಇದ್ದರು ಅವರು. ಅತ್ಯಂತ ಸಜ್ಜನರು, ಸಾತ್ವಿಕರು, ಜ್ಞಾನ ಪಿಪಾಸಗಳು, ಯಾರು ಶ್ರದ್ಧಾವಂತರು, ಯೋಗ್ಯರು, ಅವರು ಆ ಗ್ರಂಥಗಳನ್ನು ಬರೆದುಕೊಂಡರು, ಅಧ್ಯಯನ ಮಾಡಿದರು, ಜ್ಞಾನಿಗಳಾದರು. ಪರಂಪರೆ ಮುಂದುವರೆದು ಬಂತು, ಸಜ್ಜನರಿಗೆಲ್ಲ ಆ ಜ್ಞಾನದ ಲಾಭವಾಯಿತು. ಆದರೆ ಅವರು ತಾವು ತಮ್ಮ ಆಳ್ವಿಕೆಯಲ್ಲಿ ತಾವು
ಪೀಠಾಧಿಪತಿಗಳಾಗಿರುವಾಗ, ಗ್ರಂಥಗಳ ರಚನೆ ಮಾಡುವಾಗ ಅದರ ಪ್ರಸಿದ್ಧಿಗಾಗಿ ಅಂತ ಮಾಡಿದಂತಹ ಕಟಾಟೋಪ ಯಾವುದೂ ಇಲ್ಲ. ಶ್ರೀಮದಾಚಾರ್ಯರನ್ನು ನಂಬಿದ್ರೆ ಅಷ್ಟೇ ಸಾಕು. ಹೇ ವಿದಿತ ಭಗವಂತ, ನೀನು ಸರ್ವ ವಿದಿತ. ಎರಡರ್ಥ, ಎಲ್ಲರಿಂದಲೂ ವಿದಿತ ನೀನು. ವಿದಿತ ಅನ್ನುವುದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ವಿದಿತಮಸ್ಯ ಅಸ್ತೀತಿ ವಿದಿತ, ಎಲ್ಲವನ್ನು ತಿಳಿದವ ನೀನು. ಎಲ್ಲರೂ ನಿನ್ನನ್ನು ತಿಳಿದಿದ್ದಾರೆ, ನೀನು ಎಲ್ಲರನ್ನು ತಿಳಿದಿದ್ದಿ. ನಿನಗೆ ನಾವು ತಿಳಿದಿಲ್ಲವೇ? ನೀನು ನಮ್ಮನ್ನು ತಿಳಿದ ಮೇಲೆ ಇನ್ಯಾರು ನಮ್ಮನ್ನು ತಿಳಿದರೇನು, ತಿಳಿಯದಿದ್ದರೇನು? ಹೇ ವಿದಿತ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಇಬ್ಬರು ಶ್ರೀಮದಾಚಾರ್ಯರು, ಶ್ರೀಮದಾಚಾರ್ಯರಿಗೆ ಗುರುಗಳಾದ ವೇದವ್ಯಾಸದೇವರು, ಅವರ ಕಾರುಣ್ಯವನ್ನು, ನಿನ್ನ ಕಾರುಣ್ಯವನ್ನು ನಾವು ಪಡೆದದ್ದಕ್ಕೆ ತೃಪ್ತರಾಗಿದ್ದೇವೆ. ನ ವೇದ್ಯ, ಜನಸಾಮಾನ್ಯರ ಮಧ್ಯದಲ್ಲಿ ನಾವು ವೇದ್ಯರಾಗಿ ಪ್ರಸಿದ್ಧಿಗಾಗಿ ಆಚೆ ಈಚೆ ತಿರುಗುವವರಲ್ಲ. ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ವಿದ್ಯಾರ್ಥಿಗಳೇ, ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಮಾಡಿದ ಒಂದು ಸೊಬಗು ಅಂತ ಇದನ್ನು ತಿಳಿಯಬೇಡಿ. ಶಬ್ದಾಡಂಬರ ಅಂತ ಭಾವಿಸಬೇಡಿ, ಇದೊಂದು ಸಂದೇಶ ಅಂತ ಭಾವಿಸಿ. ಸರ್ವೋತ್ತಮನಾದಂತಹ ಶ್ರೀಹರಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೇನು ಜೀವನದಲ್ಲಿ ಕೀರ್ತಿ ಬೇಕೋ, ಪ್ರಸಿದ್ಧಿ ಬೇಕೋ, ಎಲ್ಲವನ್ನೂ ಕರುಣಿಸ್ತಾರೆ. ಪ್ರಸಿದ್ಧಿಯ ಬೆನ್ನು ಹತ್ತಬೇಡಿ, ಹಣದ ಬೆನ್ನು ಹತ್ತಬೇಡಿ, ವಿಷಯಗಳ ಭೋಗಗಳಲ್ಲಿ ಆಸಕ್ತರಾಗಬೇಡಿ. ವಿಹಿತವಾದ ಕರ್ಮಗಳನ್ನು ಮಾಡ್ತಾ, ಶಾಸ್ತ್ರಗಳಲ್ಲಿ ಹೇಳಿದಂತಹ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ, ಶ್ರದ್ಧೆಯಿಂದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಎಲ್ಲ ಸಂಪತ್ತು, ಎಲ್ಲ ಸೌಭಾಗ್ಯ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅದು ನಿಮ್ಮ ಬೆನ್ನು ಹತ್ತಬೇಕು, ನೀವು ಅದರ ಬೆನ್ನು ಹತ್ತಬೇಡಿ. ಕೀರ್ತಿ, ಪ್ರತಿಷ್ಠೆ, ಸಂಪತ್ತು, ಸೌಭಾಗ್ಯ, ಸಮೃದ್ಧಿ ಇವುಗಳು ನಮ್ಮ ಬೆನ್ನು ಹತ್ತಿ ಬರಬೇಕೇ ಹೊರತು ನಾವು ಅವುಗಳ ಬೆನ್ನು ಹತ್ತಿದರೆ ಅವುಗಳು ಓಡಿ ಹೋಗ್ತವೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ. ಶ್ರೀಮದಾಚಾರ್ಯರಿಗೆ ಗುರುಗಳಾದ ವೇದವ್ಯಾಸದೇವರು, ಶ್ರೀಮದಾಚಾರ್ಯರನ್ನೇ ಗುರುಗಳಾಗಿ ಪಡೆದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಹಾಗೆ ಪರಂಪರೆ ಎಲ್ಲ ಮಹಾಗುರುಗಳು, ನಮ್ಮ ಗುರುಗಳವರೆಗೆ ಇರುವಂತಹ ಎಲ್ಲ ಮಹನೀಯರು, ಗುರು ಪರಂಪರೆಯಲ್ಲಿ ಬಂದಂತಹ ಎಲ್ಲ ಜ್ಞಾನಿಗಳು, ಆ ಸಕಲ ಜ್ಞಾನಿ ವರೆಣ್ಯರು, ದಾಸವರೆಣ್ಯರು, ಮಹಾನುಭಾವರು, ಟೀಕಾಕಾರರು, ಟಿಪ್ಪಣಿಕಾರರು, ಯತಿಗಳು, ಗೃಹಸ್ಥರು, ಅನೇಕ ಸಜ್ಜನರು, ಜ್ಞಾನಿಗಳೆಲ್ಲ ಇದ್ದಾರೆ. ಆ ಎಲ್ಲ ಮಹನೀಯರ ಒಂದು ವಿಶೇಷವಾದಂತಹ ಅನುಗ್ರಹ, ಅವರೆಲ್ಲರ ಕೃಪೆ, ಅವರೆಲ್ಲರಲ್ಲಿ ಅಂತರ್ಯಾಮಿಯಾದ ಶ್ರೀಮದಾಚಾರ್ಯರಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನ ಕೃಪೆಯಿಂದ ಸಕಲ ಸೌಭಾಗ್ಯಗಳು, ಸಕಲ ಸಮೃದ್ಧಿಗಳು ನಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ. ಆದರೆ ಆ ಗುರುಗಳಲ್ಲಿ, ವಾಯುದೇವರಲ್ಲಿ, ಪರಮಾತ್ಮನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಇಡಬೇಕು. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಯಾವ ಕಾಲದಲ್ಲಿಯೂ ನಮ್ಮನ್ನು ಕೈ ಬಿಡೋದಿಲ್ಲ. ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ. ತನ್ನ ಮಾತನ್ನು ತಾನು ಉಳಿಸಿಕೊಳ್ತಾನೆ. ನಮೇ ಭಕ್ತ ಪ್ರಣಶ್ಯತಿ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ತನ್ನ ಮಾತನ್ನು ತಾನು ಉಳಿಸಿಕೊಳ್ತಾನೆ ಅಂತನ್ನುವ ದೃಢವಾದ ವಿಶ್ವಾಸದಿಂದ ಶ್ರೀಮದಾಚಾರ್ಯರ ಮಾತನ್ನು ನಂಬಿ ನಡೆಯಿರಿ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ವ್ಯಾಖ್ಯಾನಕಾರರು, ಮಹನೀಯರು ಹೇಳ್ತಾರೆ, ಕಿಮಪಿ ಚ, ಕಿಂಚ ಅಪಿಚ, ಕಿಂಚ ಅಪಿಚ ಎಂಬುದಾಗಿ ಅನೇಕ ವ್ಯಾಖ್ಯಾನಗಳನ್ನು ಅನುವ್ಯಾಖ್ಯಾನಕ್ಕೆ ಮಾಡುವ ಒಂದು ಸೌಭಾಗ್ಯ ನಮಗೆ ಬಂದದ್ದು ಕೂಡ ಶ್ರೀಮದಾಚಾರ್ಯರ ಕರುಣೆಯಿಂದ. ಅದರಿಂದ ಮಹಾತ್ಮರಿಗೂ ನಾವು ಮಾನ್ಯರಾಗಿದ್ದೇವೆ. ಕಿಮಪಿ ಚ ವದಂತೋಪಿ ಮಹತಾಂ ಎಂಬುದಾಗಿ ಶ್ರೀಮಟ್ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆಗೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ, ಅವನ ಅನುಸಂಧಾನವನ್ನು ಮಾಡುತ್ತಾ ಗ್ರಂಥವನ್ನು ಬರೆದವರು ಟೀಕಾಕೃತ್ಪಾದರು. ಆದರೆ ಧರ್ಮ ಕ್ಷರತಿ ಕೀರ್ತನಾತ್, ಹೇಳಿಕೊಂಡರೆ ಪುಣ್ಯ ನಶಿಸಿ ಹೋಗುತ್ತೆ ಅನ್ನುವುದಕ್ಕೋಸ್ಕರವಾಗಿ
ಗುಪ್ತವಾಗಿ ರಹಸ್ಯವಾಗಿ ಅನುಸಂಧಾನವನ್ನು ಮಾಡಬೇಕು, ಧರ್ಮದ ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಇದೆ. ಈ ದೃಷ್ಟಿಯಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಆಮೂಲಾಗ್ರವಾಗಿ ಅಕ್ಷರಗಳನ್ನು ಬರೆಯುವಾಗ, ನುಡಿಯುವಾಗ, ನಡೆಯುವಾಗ ಎಲ್ಲ ಹೊತ್ತಿಗೂ ಭಗವಂತನ ಸ್ಮರಣೆಯನ್ನು ಮಾಡುವ ಮಹನೀಯರಾಗಿದ್ದರೂ ಕೂಡ ಅತ್ಯಂತ ಆತ್ಮೀಯರಾದ ಭಕ್ತರಿಗೆ, ಶ್ರದ್ಧಾಳುಗಳಿಗೆ ಮಾತ್ರ ಅದನ್ನು ತಿಳಿಸಿ ಮಾರ್ಗದರ್ಶನ ಮಾಡಿ ಎಲ್ಲರಿಗೂ ತೋರಿಸಬೇಕು ಅನ್ನುವುದಕ್ಕೋಸ್ಕರ ತೋರಿಸದೆ ಏಕಾಂತದಲ್ಲಿ ಸಾಧನೆಯನ್ನು ಮಾಡಿದಂತಹ ಮಹಾನುಭಾವರು ಶ್ರೀಮದಾಚಾರ್ಯರ ಕೃಪೆಯಿಂದ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ. ಯಾವಾಗಲೂ ಆ ಪರಮಾತ್ಮನ ಅನುಸಂಧಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡವರು, ಅವನ ಬಗ್ಗೆ ಭಕ್ತಿಯನ್ನು ಇಟ್ಟುಕೊಂಡವರು, ಅವನಿಗೆ ಮಾನ ಸನ್ಮಾನಗಳನ್ನು ಅರ್ಪಣೆ ಮಾಡುವವರು. ಮಾನ್ಯಾಃ ಅಂದರೆ ವೇದವ್ಯಾಸದೇವರು, ಮಾನಿ ಅಹ ಯೇಷಾಂತೆ ಮಾನ್ಯಾಃ, ಯಾರ ದೃಷ್ಟಿಯಲ್ಲಿ ವೇದವ್ಯಾಸದೇವರು ಯಾವಾಗಲೂ ಮಾನಿ, ಇವರ ಮಾನಕ್ಕೆ, ಜ್ಞಾನಕ್ಕೆ, ಅನುಸಂಧಾನಕ್ಕೆ ಗೋಚರರಾಗಿದ್ದಾರೆ, ಇವರ ಬಹುಮಾನಕ್ಕೆ, ಭಕ್ತಿಗೆ ಗೋಚರರಾಗಿದ್ದಾರೆ, ಇವರು ಮಾಡುವ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ, ಇವರಿಗಿರುವಂತಹ ಅಪಾರವಾದ ಅಭಿಮಾನಕ್ಕೆ ವಿಷಯರಾಗಿದ್ದಾರೆ, ಭಕ್ತಿಗೆ ವಿಷಯರಾಗಿದ್ದಾರೆ. ಅಂತಹ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಮಾನ್ಯರು ಅಕಾರವಾಚ್ಯನಾದ ಭಗವಂತ, ಅಕಾರವಾಚ್ಯರಾದ ವೇದವ್ಯಾಸದೇವರು, ಅಕಾರವಾಚ್ಯನಾದ ಶ್ರೀಕೃಷ್ಣ ಪರಮಾತ್ಮ ಯಾವ ಟೀಕಾಕೃತ್ಪಾದರ ಮಾನಕ್ಕೆ, ಅನುಸಂಧಾನಕ್ಕೆ ಗೋಚರನಾಗಿದ್ದಾನೆ ಅಂತಹ ಟೀಕಾಕೃತ್ಪಾದರು ಮಾನ್ಯರು, ನಿರಂತರವಾಗಿ ಆ ಭಗವದ್ ಅನುಸಂಧಾನದೊಳಗೆ ಮುಳುಗಿದವರು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನೀವೇನು ಶಿಷ್ಯರುಗಳು ಎದುರಿಗೆ ಕುಳಿತವರಿದ್ದೀರಿ, ಭಾರಿ ಭಾರಿ ಮಹಾತ್ಮರು, ದೊಡ್ಡವರು, ಅನುಸಂಧಾನ ತತ್ಪರರು, ಯಾವಾಗಲೂ ಭಗವಂತನ ಚಿಂತನದಲ್ಲಿ ಆಸಕ್ತರು ಅಂತ ತಿಳಿದುಕೊಂಡಿದ್ದೀರಿ. ನಿಮ್ಮೆಲ್ಲರಿಗಿಂತಲೂ ಹೆಚ್ಚಿನ ಅನುಸಂಧಾನ ನಮಗೆ ಬರುವಂತೆ ಮಾಡಿದ ಮಹಾನುಭಾವರು ಶ್ರೀಮದಾಚಾರ್ಯರು. ಮಹತಾಮಪೇಕ್ಷಯಾಪಿ ವಯಂ ಮಾನ್ಯಾಃ, ನೀವೆಲ್ಲ ಮಾನ್ಯರು, ಪರಮಾತ್ಮನ ಅನುಸಂಧಾನ ಮಾಡುವವರೇ, ಆದರೆ ನಿಮಗಿಂತಲೂ ಮಾನ್ಯರಾಗುವ ಈ ತಕ್ಕ ಮಟ್ಟಿಗೆ ಯೋಗ್ಯತೆಯನ್ನು ನನಗೆ ಕರುಣಿಸಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಶಿಷ್ಯರು ಕೇಳಿದರು, ಟೀಕಾಕೃತ್ಪಾದರೆ ಪೂಜೆ ಮಾಡುವಾಗ ನೀವು ಮಾನ್ಯರು ಅನ್ನುವ ಶಬ್ದದ ಅರ್ಥ ಗೊತ್ತಾಯ್ತಲ್ಲ, ದೇವರ ಅನುಸಂಧಾನ ಮಾಡುವವರು, ತಮ್ಮ ಮಾನದಲ್ಲಿ, ತಮ್ಮ ಅನುಸಂಧಾನದಲ್ಲಿ ಆ ಪರಮಾತ್ಮನನ್ನು ಕಾಣುವವರು. ಪೂಜೆ ಮಾಡುವಾಗ ಅನುಸಂಧಾನ ಮಾಡ್ತೀರಾ, ಜಪ ಮಾಡುವಾಗ ಅನುಸಂಧಾನ ಮಾಡ್ತೀರಲ್ವಾ? ಹೌದು ಮಗು, ಜಪ ಮಾಡುವಾಗ, ಪೂಜೆ ಮಾಡುವಾಗ, ಪಾರಾಯಣ ಮಾಡುವಾಗ ಅನುಸಂಧಾನ ಮಾಡುವುದು ಸತ್ಯ. ಅಷ್ಟು ಮಾತ್ರ ಅಲ್ಲ, ಕಿಮಪಿ ಚ ವದಂತೋಪಿ ಮಾನ್ಯಾಃ, ನಾವು ಏನೇ ಮಾತಾಡಿದರು ವೈಶೇಷಿಕಾಧಿಕರಣದೊಳಗೆ ನಿತ್ಯೇಶ್ವೇವ ದ್ರವ್ಯೇಶ್ವೇವ ವರ್ತಂತೆ ಏವ ತೇ ವಿಶೇಷಃ ಅಂತ ಪರಮತಾನುವಾದವನ್ನು ನಾವು ಮಾಡ್ತಾ ಇದ್ದೇವೆ. ಭಗವಂತನ ಗುಣಗಳ ವರ್ಣನೆಯನ್ನು ಮಾಡ್ತಾ ಇಲ್ಲ ಅಂತ ನಿಮಗೆ ಅನಿಸ್ತದೆ. ಕಿಮಪಿ ಚ ವದಂತೋಪಿ, ಆ ಸಂದರ್ಭದಲ್ಲಿಯೂ ಕೂಡ ಅಸದಕರಣಾತ್ ಶಕ್ಯಸ್ಯ ಶಕ್ಯಕರಣಾತ್, ಸಾಂಖ್ಯಮತದ ಅನುವಾದವನ್ನು ನಾವು ಮಾಡ್ತಾ ಇದ್ದೀವಿ. ಕಿಮಪಿ ಚ ವದಂತೋಪಿ, ಅದು ಸಾಂಖ್ಯಮತ ಇರಬಹುದು, ಅದು ಬೌದ್ಧ ಮತ ಇರಬಹುದು, ಏನೇ ಇರಬಹುದು, ಪ್ರಾಭಾಕರ ಮತದ ಅನುವಾದ ಇರಬಹುದು. ಕಿಮಪಿ ಚ ವದಂತೋಪಿ ವಯಂ ಮಾನ್ಯಾಸ್ಮಃ, ಆ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಅನುಸಂಧಾನ ನಮಗಿದ್ದೇ ಇದೆ. ಆ ಭಗವಂತನ ಅನುಸಂಧಾನ ಇಲ್ಲದೆ ಎಂದಿಗೂ ನಾವು ಯಾವ ಮಾತನ್ನು ಆಡಿದ್ದಿಲ್ಲ. ಓಹ್, ಅಷ್ಟು ಅಹಂಕಾರವೇ, ಭಗವಂತನ ಅನುಸಂಧಾನ ನಮಗಿದೆ. ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಕಿಮಪಿ ಚ ವದಂತೋಪಿ ಮಾನ್ಯಾಃ ವಯಂ. ಏನಿದ್ರೂ ನಾವು ಭಗವಂತನ ಅನುಸಂಧಾನವನ್ನು ಆ ಸಂದರ್ಭದಲ್ಲಿ ಮಾಡುವ ಸೌಭಾಗ್ಯ ನಮಗೆ ಶ್ರೀಮದಾಚಾರ್ಯರ ಕರುಣೆಯಿಂದ ಸಿಕ್ಕಿದೆ. ಕಾರ್ತ್ಸ್ನ್ಯಾರ್ಥಕವಾದ ಏವಕಾರ. ನಿತ್ಯೇಶ್ವೇವ ದ್ರವ್ಯೇಶ್ವೇವ ವರ್ತಂತೆ ಏತೆ ವಿಶೇಷಃ. ಎಲ್ಲ ನಿತ್ಯವಾದಂತಹ ಎಲ್ಲ ದ್ರವ್ಯಗಳಲ್ಲಿಯೂ, ನಿತ್ಯವಾದ ಎಲ್ಲ ದ್ರವ್ಯಗಳಲ್ಲಿಯೂ
ಸರ್ವೋತ್ತಮನಾಗಿ ಇರುವಂತಹ ಅನಂತ ಗುಣಪರಿಪೂರ್ಣನಾಗಿರುವ ಭಗವಂತನ ಅನಂತ ರೂಪಗಳ ಚಿಂತನೆ ಮಾಡ್ತಾರೆ ಅವರು. ನಿತ್ಯೇಶ್ವೇವ ದ್ರವ್ಯೇಶ್ವೇವ ವರ್ತಂತೆ ಏವ, ಎಲ್ಲ ನಿತ್ಯ. ಅವ್ಯಾಕೃತ ಆಕಾಶ ನಿತ್ಯ, ಪಂಚಾಶದ್ವರ್ಣಗಳು ದ್ರವ್ಯ ರೂಪವಾದದ್ದು ನಮ್ಮ ಮತದಲ್ಲಿ. ಅವುಗಳೆಲ್ಲವೂ ಅನಾದಿ, ಅವುಗಳು ನಿತ್ಯ. ಪ್ರಕೃತಿ ಇದು ಅನಾದಿ ನಿತ್ಯ. ಅಂತಹ ನಿತ್ಯವಾದ ಆಕಾಶ, ವರ್ಣ, ಪ್ರಕೃತಿ ಮೊದಲಾದ ಎಲ್ಲ ದ್ರವ್ಯಗಳಲ್ಲಿ, ಜೀವರಲ್ಲಿ ಎಲ್ಲ ಹೊತ್ತಿನೊಳಗೂ ಇರತಕ್ಕಂತಹ ಎಲ್ಲರಿಗಿಂತಲೂ ವಿಲಕ್ಷಣನಾದದ್ದರಿಂದ ವಿಶೇಷ ಶಬ್ದವಾಚ್ಯನಾದವನು. ವಿಶಿಷ್ಯತೆ ಇತಿ ವಿಶೇಷ. ಅಂತಹ ಸಕಲ ವರ್ಣಗಳಲ್ಲಿ, ಪ್ರಕೃತಿಯ ಸೂಕ್ಷ್ಮಾತಿ ಸೂಕ್ಷ್ಮವಾದ ಎಲ್ಲ ಭಾಗಗಳಲ್ಲಿಯೂ ಅನಂತಾನಂತ ವಿಶಿಷ್ಟವಾದ ಲೋಕವಿಲಕ್ಷಣವಾದ ರೂಪದಿಂದ ಪರಮಾತ್ಮ ಇರ್ತಾನೆ, ಅನಂತ ರೂಪಗಳಿಂದ. ಇದು ಮಾನಸ ಅನುಸಂಧಾನ ಟೀಕಾಕೃತ್ಪಾದರದು. ಮೇಲ್ನೋಟಕ್ಕೆ ಇದು ಪರಮತದ ಅನುವಾದ ಮಾತ್ರ ಮಾಡ್ತಾ ಇದ್ದಾರೆ ಅಂತ ನಿಮಗನಿಸ್ತದೆ. ಕಿಮಪಿ ಚ ವದಂತೋಪಿ ಮಾನ್ಯಾಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅಂತಹ ಶ್ರೀಮಟ್ಟೀಕಾಕೃತ್ಪಾದರ ಪರಮಾನುಗ್ರಹದಿಂದ ಶುದ್ಧವಾದ ತತ್ವಜ್ಞಾನ ನಮಗೆ ಲಭಿಸಲಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮಟ್ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನ ಮಾಡುವ ಸೌಭಾಗ್ಯ ನಮಗೆ ಸಿಗಲಿ. ಜನ್ಮ ಜನ್ಮಾಂತರಕ್ಕೂ ಶ್ರೀಮಟ್ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ವೇದವ್ಯಾಸದೇವರ ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು. ಅಲ್ಲಿ ಹೇಳಿದಂತೆ ವರ್ತನೆ ಮಾಡುವ, ವಿಹಿತ ಕರ್ಮಗಳ ಅನುಷ್ಠಾನ ಮಾಡಿ ನಿಷಿದ್ಧ ಕರ್ಮಗಳ ಪರಿತ್ಯಾಗ ಮಾಡುವಂತಹ ಒಂದು ಸೌಭಾಗ್ಯ ಟೀಕಾಕೃತ್ಪಾದರು ನಮಗೆ ಕರುಣಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಭಕ್ತಿಯಿಂದ ಶ್ರೀಮಟ್ಟೀಕಾಕೃತ್ಪಾದರ ಪ್ರಾರ್ಥನೆಯನ್ನು ಮಾಡಿ ಜಯತೀರ್ಥ 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 ಪಾಹಿ ಮಾಂ, ಜಯತೀರ್ಥ 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 ರಕ್ಷ ಮಾಂ, ಜಯತೀರ್ಥ 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 ಪಾಹಿ ಮಾಂ, ಜಯತೀರ್ಥ 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 ರಕ್ಷ ಮಾಂ, ಜಯತೀರ್ಥ 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 ಪಾಹಿ ಮಾಂ, ಜಯತೀರ್ಥ 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 ರಕ್ಷ ಮಾಂ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.